ಆತ್ಮೀಯ ವಿದ್ಯಾರ್ಥಿಗಳೇ, ನಾಳೆಯಿಂದ ನಿಮ್ಮ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಆರಂಭ. ನಾಳೆ ಕನ್ನಡ ಭಾಷೆಯ ಪ್ರಥಮ ಭಾಷೆ ಕನ್ನಡ ಭಾಷೆ ಆ ಪರೀಕ್ಷೆ ಇದೆ. ಆ ಪರೀಕ್ಷೆಯನ್ನು ಎದುರಿಸಲಿಕ್ಕಿರುವಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಫಲಿತಾಂಶ ಅತ್ಯಂತ ಚೆನ್ನಾಗಿ ಬರಲಿ. ವಿಶ್ ಯು ಆಲ್ ದ ವೆರಿ ವೆರಿ ಬೆಸ್ಟ್. ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2 ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ಮತ್ತೊಮ್ಮೆ ಏನೆಲ್ಲ ಪ್ರಶ್ನೆಗಳಿದ್ದಾವೆ, ಹೇಗೆ ತಯಾರಾಗಬೇಕು, ಈ ವಿಚಾರಗಳನ್ನು ನೋಡ್ತಾ ಬರೋಣ. ಹಾಗಾದರೆ ಎರಡನೆಯ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೊರಡಿಸಿರುವ ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಂದನ್ನು ನೀವು ತುಂಬ ಪ್ರಮುಖವಾಗಿ ಗಮನಿಸಲೇಬೇಕು. ಭಾಗ ಎದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಹಾಗೆ ಭಾಗ ಎದಲ್ಲಿ ಭಾಳ ಹುಷಾರಾಗಿ ನೀವು ಉತ್ತರ ಬರೀಬೇಕು. ಯಾವುದನ್ನು ಮೊದಲು ಬರಿತಿರೋ ಅದು ಮಾತ್ರ ಕನ್ಸಿಡರ್ ಆಗತ್ತೆ. ಇದು ಗಮನದಲ್ಲಿ ಇರಲಿ. ಮೊದಲನೆಯ ಪ್ರಶ್ನೆ, ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ. ಆಪ್ಷನ್ ನೋಡೋದೇ ಬೇಡ ಅಲ್ವಾ? ಸರಿಯಾಗಿದೆ ಉತ್ತರ ಮೊಹೆಂಜೊದಾರೋ. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಅಂತಂದರೆ ಮಡಿದವರ ದಿಬ್ಬ. ಎರಡನೇ ಪ್ರಶ್ನೆಗೆ ಬರೋಣ. ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡು ಹರ್ಷನ ಹರ್ಷ ಹಾರಿಹೋಯಿತು ಎಂದು ಉಲ್ಲೇಖಿಸುತ್ತದೆ? ಯಾವುದೋ ಒಂದು ಯುದ್ಧದ ಬಗ್ಗೆ ಹೇಳ್ತಾ ಇದೆ ಶಾಸನ. ಹರ್ಷ ಮತ್ತು ಇಮ್ಮಡಿ ಪುಲಿಕೇಶಿ ಅವರಿಬ್ಬರ ನಡುವಿನ ಕಾಳಗವನ್ನು ಉಲ್ಲೇಖಿಸಿ ಹೇಳ್ತಾ ಇದೆ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಅಂದು ಕೂಡಲೇ ನೀವು ಪಟ್ನೆ ನೆನಪಿಗೆ ತಂದ್ಕೋತೀರ. ಅದು ನರ್ಮದಾ ನದಿ ಕಾಳಗ, ಹಾಗೂ ಆ ಕಾಳಗದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿರುವಂತಹ ರವಿಕೀರ್ತಿ, ಹಾಗೂ ಅದು ಐಹೊಳೆ ಶಾಸನ ಅನ್ನೋದರಲ್ಲಿ ಡೌಟೇ ಇಲ್ಲ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಶಿವಾಜಿ ಎಲ್ಲರನ್ನ ಉಪಾಯವಾಗಿ ಮಣಿಸಿದವನು, ಆದರೆ ಒಪ್ಪಂದ ಮಾಡಿಕೊಂಡಿದ್ದು ಜೈಸಿಂಗನ ಜೊತೆಗೆ ಮಾತ್ರ. ಹಾಗೆ ಉತ್ತರ ಪುರಂದರ ಒಪ್ಪಂದಕ್ಕೆ ಉತ್ತರ ಶಿವಾಜಿ ಮತ್ತು ಜೈಸಿಂಗ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ? ಝಾನ್ಸಿ ಅಂದ್ಕೂಳೆ ಪಟ್ನೆ ನೆನಪಿಗೆ ಬರುತ್ತೆ, ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಅಂತ. ಹಾಗೆ ಝಾನ್ಸಿ ಕುನ್ವರ್ ಸಿಂಗ್ ತಪ್ಪು. ಲಕ್ನೋ ಅಂದ್ಕೂಳೆ ಗೊತ್ತಾಗತ್ತೆ, ಬೇಗಂ ಹಜರತ್ ಮಹಲ್ ದಂಗೆಗೆ ಹೊಸ ವೇಗವನ್ನು ತಂದುಕೊಟ್ಟಂತಹ ಲಕ್ನೋದ ರಾಣಿ ಬೇಗಂ ಹಜರತ್ ಮಹಲ್. ಅಲ್ಲಿಗೆ ಲಕ್ನೋ ಲಕ್ಷ್ಮೀಬಾಯಿ ಮ್ಯಾಚ್ ಆಗಲ್ಲ, ಅಲ್ಲಿಗೆ ಎರಡನೇದು ಕೂಡ ತಪ್ಪು. ಜಗದೀಶ್ಪುರದಲ್ಲಿ ಯಾರು? ಕುನ್ವರ್ ಸಿಂಗ್, ಜಗದೀಶ್ಪುರ. ಅಲ್ಲಿಗೆ ಮೊದಲ 3 ಕೂಡ ತಪ್ಪಿದೆ. ಕಾನ್ಪುರ ನಾನಾ ಸಾಹೇಬ ಇದು ಸರಿ ಇದೆ. ರಾಜ್ಯ ಪುನರ್ವಿಂಗಡಣೆ ಸಮಿತಿಯ ಚೇರ್ಮನ್ ಯಾರು? ಭಾಷಾವಾರು ವಿಂಗಡಣೆಗಾಗಿ ರಚನೆಯಾದ ರಾಜ್ಯ ಪುನರ್ವಿಂಗಡಣಾ ಆಯೋಗ, ಅದಕ್ಕೆ ಚೇರ್ಮನ್ ರಾಗಿದ್ದವರು ಯಾರು? ಅದನ್ನು ಫಜಲ್ ಅಲಿ ಆಯೋಗ ಅಂತ ಕೂಡ ಕರೀತಾರೆ. ಹಾಗಾಗಿ ಉತ್ತರ ಫಜಲ್ ಅಲಿ ಚೇರ್ಮನ್ನರು, HN ಕುಂಜ್ರು ಮತ್ತು KM ಫಣಿಕ್ಕರ್ ಸದಸ್ಯರು. ಇದಾಗಿತ್ತು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಬಿಟ್ಟ ಸ್ಥಳಗಳನ್ನು ತುಂಬೋಣ. ಬುದ್ಧ ಚರಿತವನ್ನು ಬರೆದವರು ಕಣ್ಮುಚ್ಕೊಂಡು ಪಟಾಪಟ್ ಉತ್ತರ ಹೇಳ್ಬಿಡ್ತೀರಲ್ವಾ? ಅಶ್ವಘೋಷ. ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು. ಆಪ್ಷನ್ ಅನ್ನು ನೋಡ್ತಾ ಇದ್ರೆ ಅಲ್ಲಿ ರಾಜ್ಯ ಅಂತ ಕಾಣೋದು ಒಂದೇ ಒಂದು, ಕಾಶಿ. ಹಾಗೆ ಕಣ್ಮುಚ್ಕೊಂಡು ಕಾಶಿ ಅಂದ್ಬಿಟ್ರಾಯ್ತು. ಕಾಶಿ, ವಿದೇಹ, ವಿದರ್ಭ ಇವೆಲ್ಲ ಬಹಳ ಫೇಮಸ್ ರಾಜ್ಯಗಳಾಗಿತ್ತು ವೇದಗಳ ಕಾಲದಲ್ಲಿ ಅಂತ ನೋಡ್ತೀವಿ. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ, ಜೈನ ಧರ್ಮವನ್ನು ಸ್ವೀಕರಿಸಿ ಸಲ್ಲೇಖನ ವೃತ್ತವನ್ನ ಮಾಡ್ತಾನೆ, ಶ್ರವಣ ಬೆಳಗೊಳಕ್ಕೆ ಬರ್ತಾನೆ. ಯಾರವನು? ಚಂದ್ರಗುಪ್ತ ಮೌರ್ಯ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದವನು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದಿದೆಯಪ್ಪ? ಆಪ್ಷನ್ ಅಲ್ಲಿ ನೋಡ್ತಾ ಬಂದ್ರೆ ಮಾನ್ಯಖೇಟ ಒಂದೇ ಇರೋದು. ಕಣ್ಣು ಮುಚ್ಕೊಂಡು ಮಾನ್ಯಖೇಟವನ್ನ ಬರೆದು ಬಿಡೋಣ. ಮಾನ್ಯಖೇಟ, ಅಯ್ಯೋ ಇದು ರಾಷ್ಟ್ರಕೂಟರ ರಾಜಧಾನಿ ಅಲ್ವಾ ಅಂತ ಒಂದು ನಿಮಗೆ ಪ್ರಶ್ನೆ ಬರಬಹುದು. ಅದು ರಾಷ್ಟ್ರಕೂಟರ ರಾಜಧಾನಿ ಕೂಡ ಹೌದು. ಆದರೆ ರಾಷ್ಟ್ರಕೂಟರನ್ನ ಸೋಲಿಸಿದಂತಹ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ತೈಲಪ್ಪ ಆರಂಭದಲ್ಲಿ ಮಾನ್ಯಖೇಟವನ್ನೇ ರಾಜಧಾನಿಯಾಗಿ ಮಾಡ್ಕೋತಾನೆ. ಆಮೇಲೆ ಕಲ್ಯಾಣಕ್ಕೆ ನಿಧಾನವಾಗಿ ರಾಜಧಾನಿ ವರ್ಗಾವಣೆ ಆಗತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ ಅಯ್ಯಯ್ಯೋ 2 ಇಸ್ವಿದೆಯಲ್ಲ ಸರ್, ಏನು ಮಾಡೋದು? 1600 1602 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, 1602
ಡಚ್ ಈಸ್ಟ್ ಇಂಡಿಯಾ ಕಂಪನಿ, 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇದಾಗಿತ್ತು ಬೆಟ್ಟ ಸ್ಥಳ. ಹೊಂದಿಸಿ ಬರೆಯೋಣ. ಹುಯೆನ್ ಸಾಂಗ್, ಪಾಂಚೌ, ಪೊನ್ನ, ಅಕ್ಬರ್, ಸರ್ ಎಂ ವಿಶ್ವೇಶ್ವರಯ್ಯ. ಈ ಕಡೆ ಉಭಯ ಕವಿ ಚಕ್ರವರ್ತಿ, ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಸಿಯುಕಿ, ಚೀನಾದ ಸೇನಾನಿ, ದೀನಿ ಇಲಾಹಿ, ಕವಿ ಚಕ್ರವರ್ತಿ. ಹುಯೆನ್ ಸಾಂಗ್ ಯಾರು? ಯಾವ್ದು ಮ್ಯಾಚ್ ಆಗುತ್ತೆ ಹುಯೆನ್ ಸಾಂಗ್ಗೆ? ಸಿಯುಕಿ, ನೋ ಡೌಟ್. ಪಾಂಚೌ ಇದು ಕೂಡ ಹುಯೆನ್ ಸಾಂಗ್ ಅನ್ನ ತರನೇ ಅದೇ ದೇಶದವನು, ಚೀನಾದ ಸೇನಾನಿ, ಹರ್ಷವರ್ಧನನ್ನೇ ಸೆಣಸಾಡಿದವನು ಪಾಂಚೌ ಅಂತ ನೋಡ್ತೀವಿ. ದೆನ್ ಪೊನ್ನ ಅಂದ್ಕೊಳ್ಳೆ ಸ್ವಲ್ಪ ನಮಗೆ ಡೌಟ್ ಶುರುವಾಯಿತು. ಉಭಯ ಕವಿ ಚಕ್ರವರ್ತಿ ಯಾವ್ದು ಸರಿ? ಉಭಯ ಕವಿ ಚಕ್ರವರ್ತಿ ಪೊನ್ನನಿಗೆ ಸರಿ ಹೊಂದುತ್ತೆ. ಕವಿ ಚಕ್ರವರ್ತಿ ಅವನು ಹೌದು, ಆದರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ರನ್ನನಿಗೆ ಕವಿ ಚಕ್ರವರ್ತಿ ಅಂತ ಕೊಟ್ಟಿದ್ದಾರೆ, ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕೊಟ್ಟಿದ್ದಾರೆ. ಅಕ್ಬರ್ ನೋ ಡೌಟ್, ದೀನಿ ಇಲಾಹಿ ಆತ ಸ್ಥಾಪಿಸಿದ ಹೊಸ ಧರ್ಮ. ಸರ್ ಎಂ ವಿಶ್ವೇಶ್ವರಯ್ಯ ನೋಡ್ದುಕೊಳ್ಳೆ ಹೇಳ್ಬಿಡ್ತೀರಾ, ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಇದಾಗಿತ್ತು ಮ್ಯಾಚ್ ದ ಫಾಲೋವಿಂಗ್. 1 ಮಾರ್ಕ್ಸು. ನ್ಯೂಮೆಸ್ಮ್ಯಾಟಿಕ್ಸ್ ಎಂದರೇನು? ನ್ಯೂಮೆಸ್ಮ್ಯಾಟಿಕ್ಸ್ ಅಂದರೆ ನಾಣ್ಯಶಾಸ್ತ್ರ ಅಥವಾ ನಾಣ್ಯಗಳ ಅಧ್ಯಯನ ಅಂತಲೂ ನೀವು ಹೇಳ್ಬೋದು. ಕ್ವಾರ್ಟ್ಸೈಟ್ ಮೆನ್ ಅಂತ ಯಾರನ್ನ ಕರೀತಾರೆ? ಕ್ವಾರ್ಟ್ಸೈಟ್ ಬಳಸಿದವನು ಯಾರು? ಹಳೆಯ ಶಿಲಾಯುಗದ ಮನುಷ್ಯ. ಹಾಗಾಗಿ ಹಳೆಯ ಶಿಲಾಯುಗದ ಮನುಷ್ಯನೇ ಕ್ವಾರ್ಟ್ಸೈಟ್ ಮೆನ್. ಕುಡುವಲೈ ಎಂದರೇನು? ಅದೃಷ್ಟದ ಆಯ್ಕೆ. ಉತ್ತರ ಮೇರೂರು ಗ್ರಾಮಾಡಳಿತ, ಚೋಳರ ಗ್ರಾಮಾಡಳಿತದಲ್ಲಿ ಬರುತ್ತೆ ಕುಡುವಲೈ ಅಂತಂದ್ರೆ ಅಲ್ಲಿನ ಗ್ರಾಮಾಡಳಿತದಲ್ಲಿ ಚುನಾವಣೆಯ ದಿನ ಎಲ್ಲ ಸೇರ್ಕೋತಾ ಇದ್ರು ದೇವಾಲಯದಲ್ಲಿ, ತಮ್ಮ ಇಷ್ಟದ ಆಯ್ಕೆಯ ವ್ಯಕ್ತಿಯ ಹೆಸರನ್ನ ಬರೆದು ಮಡಿಕೆಯಲ್ಲಿ ಹಾಕ್ತಾ ಇದ್ರು, ಸಂಜೆಯ ವೇಳೆಗೆ ಅದನ್ನ ಎತ್ಕೋತಾ ಇದ್ರು. ಆಗ ಯಾರ ಹೆಸರು ಬೇಕಾದ್ರೂ ಬರ್ಬೋದಿತ್ತು, ಹಾಗೆ ಅದೃಷ್ಟದ ಆಯ್ಕೆ ಕುಡುವಲೈ. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜ ಯಾರು? ರಾಜ ಒಡೆಯರ್. ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಇದೆ. ರಾಜ ಯಾರು? ರಾಜ ಒಡೆಯರ್. 1610ರಲ್ಲಿ ದಸರಾ ಉತ್ಸವ ಆರಂಭಿಸ್ತಾರೆ. ಇವತ್ತು ಇಡೀ ವಿಶ್ವವೇ ದಸರಾ ಉತ್ಸವವನ್ನ ಕಣ್ತುಂಬಿಸ್ಕೊಳ್ತಾ ಇದೆ. ವಿಶ್ವ ಪ್ರಸಿದ್ಧಿಯಾದಂತಹ ದಸರಾ ಉತ್ಸವ, ಅದಕ್ಕೆ ಆರಂಭ ಕೊಟ್ಟವರು ರಾಜ ಒಡೆಯರ್. ಚಿಕಾಗೋ ಧರ್ಮ ಸಮ್ಮೇಳನ, ಸ್ವಾಮಿ ವಿವೇಕಾನಂದರು ಭಾಗವಹಿಸಿದಂತಹ ಸಮ್ಮೇಳನ 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆಯುತ್ತೆ. ಅಲ್ಲಿ ವಿವೇಕಾನಂದರು ಭಾಷಣ ಮಾಡ್ತಾರೆ. ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಭಾರಿ ಕರತಾಡನ ಸಿಗತ್ತೆ. ಹಾಗೂ ವಿವೇಕಾನಂದರು ಜಗತ್ಪ್ರಸಿದ್ಧಿ ಬರ್ತಾರೆ. ಹಾಗೂ ಅಲ್ಲಿಂದ ಮುಂದೆ ಅವರು ಭಾರತದ ಸನಾತನ ಧರ್ಮವನ್ನ, ಭಾರತದ ಸಂಸ್ಕೃತಿಯನ್ನ ಜಗಜ್ಜಾಹೀರು ಮಾಡ್ತಾರೆ ಅಂತ ನೋಡ್ತೀವಿ. ಇದಾಗಿತ್ತು 1 ಅಂಕದ ಪ್ರಶ್ನೆ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ. 2 ಅಂಕದ ಪ್ರಶ್ನೆಗಳು. ಪ್ರಾಕ್ತನ ಆಧಾರ ಎಂದರೇನು? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆ, ಅವುಗಳ ಅವಶೇಷಗಳೇ ಪುರಾತತ್ವ ಆಧಾರ. ಉದಾಹರಣೆಗಳನ್ನು ಕೊಡಬೇಕು. 2 ಅಂಕ ಇದೆ. ಮಡಿಕೆಗಳು, ಆಭರಣಗಳು, ಆಯುಧಗಳು, ಆಟಿಕೆಗಳು, ಹೀಗೆ ಬೇಕಾದನ್ನು ಕೊಡ್ಬೋದು. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ಕೊಡಿ. ಬೇಜಾನ್ ಕಾರಣಗಳಿದಾವೆ. ಆರಡ ಆಕ್ರಮಣ ಇದೆ, ಪ್ರವಾಹ ಇದೆ, ಭೂಕಂಪ ಇದೆ, ಮಣ್ಣಿನ ಸವಕಳಿ ಇದೆ, ಪರಿಸರ ಅಸಮತೋಲನ ಇದೆ. ಯಾವುದಾದ್ರೂ 2. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು, ಎಷ್ಟು ಬೇಕಾದ್ರೂ ಹೇಳ್ತೀರಿ ಅಲ್ವಾ? ಗಾರ್ಗಿ, ಘೋಷ, ಅಪಾಲ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರಾ, ವಿಶ್ವವರ. ಯಾವುದಾದ್ರೂ 2. ಘೋಷ, ಅಪಾಲವನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕಾನಿಷ್ಕ ಕೈಗೊಂಡ 2 ಕ್ರಮಗಳು. 4 ಕ್ರಮಗಳನ್ನು ಕೈಗೊಳ್ತಾನೆ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ, ಬೌದ್ಧ ಭಿಕ್ಷುಗಳಿಗೆ ರಾಜಾಶ್ರಯ, ವಿಹಾರಗಳನ್ನು ಕಟ್ಟಿಸ್ತಾನೆ, ನಿಯೋಗಗಳನ್ನು ಕಳಿಸ್ತಾನೆ, 4ನೇ ಬೌದ್ಧ ಮಹಾಸಮ್ಮೇಳನವನ್ನು ನಡೆಸ್ತಾನೆ. ಯಾವುದಾದ್ರು 2 ಅಂಶಗಳು. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ 2 ಅಂಶಗಳು. ಗುಪ್ತರ ಇತಿಹಾಸ ಅಂದ್ಕೊಳ್ಳೆ ಹರಿಸೇನ, ಅವನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ನಾಟಕಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ, ರಾಜಶೇಖರನ ಕಾವ್ಯ ಮೀಮಾಂಸೆ, ಇವೆಲ್ಲವನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಇಲ್ಲಿ ಹರಿಸೇನನ ಅಲಹಾಬಾದ್ ಸ್ತಂಭಶಾಸನ, ಕಾಳಿದಾಸನ ಬರಹಗಳನ್ನು ಉದಾಹರಣೆಯಾಗಿ ನಾವು ಕೊಡಬಹುದು. ಕಾಳಿದಾಸನ ಶಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ, ಹೀಗೆ ಬೇಕಾದರೆ ಕೊಡಬಹುದು. 2 ಅಂಕದ ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು? ಕದಂಬ. ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು? ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದ್ದರು? ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು. ಯಾರು ಹೇಳಿದವರು? ಎಸ್, ಸುಲೈಮಾನ್. ಸಾಮಾನ್ಯ ಶಕ 851ರಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಿದ್ದ. ಹಾಗೂ ಆತ ಹೇಳ್ತಾನೆ, ಪ್ರಪಂಚದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಕೂಡ ಒಂದು. ಇನ್ನುಳಿದ 3 ಕೂಡ ಹೇಳ್ತಾನೆ. ಚೀನಾ ಸಾಮ್ರಾಜ್ಯ, ಬಾಗ್ದಾದ್ನ ಖಲೀಫನ ಸಾಮ್ರಾಜ್ಯ, ಕಾನ್ಸ್ಟಾಂಟಿನೋಪಲ್ ಸಾಮ್ರಾಜ್ಯ ಹಾಗೂ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ. ಅಲ್ಲಿಗೆ ಸುಲೈಮಾನ್ ಸಾಮಾನ್ಯ ಶಕ 851. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ 2 ಸಾಮಂತ ರಾಜಮನೆತನಗಳು. ಅನೇಕ ಸಾಮಂತ ಮನೆತನಗಳಿದ್ದಾವೆ. ಕೆಳದಿ ಇಕ್ಕೇರಿಯ ನಾಯಕರಿದ್ದಾರೆ, ಯಲಹಂಕದ ನಾಡಗೌಡರಿದ್ದಾರೆ,
ಚಿತ್ರದುರ್ಗದ ಪಾಳೆಗಾರರಿದ್ದಾರೆ, ಮೈಸೂರಿನ ಒಡೆಯರಿದ್ದಾರೆ. ಯಾವುದಾದ್ರು ಇಬ್ಬರ ಹೆಸರನ್ನು ಬರೆಯಬೇಕು. ಚೌತ್ ಎಂದರೇನು? ಚೌತ್ ಇದು ಶಿವಾಜಿ ಸಂಗ್ರಹಿಸ್ತಾ ಇದ್ದ ತೆರಿಗೆಗಳಲ್ಲಿ ಒಂದು. ಚೌತ್ ಮತ್ತು ಸರ್ದೇಶ್ ಮುಖಿ ಎಂಬ ಎರಡು ರೀತಿಯ ತೆರಿಗೆಗಳನ್ನು ಸಂಗ್ರಹಿಸ್ತಾ ಇದ್ದ ಶಿವಾಜಿ. ಅದರಲ್ಲಿ ಚೌತ್ ಅಂತಂದರೆ ಆತ ಸಂಗ್ರಹಿಸ್ತಾ ಇದ್ದಂತಹ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸ್ತಿದ್ದಂತಹ ನಾಲ್ಕನೆಯ ಒಂದಾಂಶ ತೆರಿಗೆ ಅಂತ ನೋಡ್ತೀವಿ. ಸರ್ದೇಶ್ ಮುಖಿ ಅಂತಂದರೆ ಆತ ರೈತರಿಂದ ಸಂಗ್ರಹಿಸ್ತಾ ಇದ್ದಂತಹ ತೆರಿಗೆ ಅಂತ ನೋಡ್ತೀವಿ. ಅಲ್ಲಿಗೆ ಚೌತ್ ಎಂದರೇನು ಅನ್ನೋದಕ್ಕೆ ಉತ್ತರ ಇಲ್ಲಿ ಏನಿದೆ ಬಂದಂತಹ ಉತ್ತರ ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ, ಅದನ್ನು ಸರಿ ಮಾಡ್ಕೋಬೇಕು. ಚೌತ್ ಇಲ್ಲಿ ಸರ್ದೇಶ್ ಮುಖಿಗೆ ಉತ್ತರ ಇದೆ. ಶಿವಾಜಿಗೆ ರೈತರು ನೇರವಾಗಿ ಸಲ್ಲಿಸುತ್ತಿದ್ದ 1/10 ತೆರಿಗೆ ಏನಿದೆ ಅದು ಚೌತ್ ಅಲ್ಲ, ಅದು ಸರ್ದೇಶ್ ಮುಖಿ. ಚೌತ್ ಎಂದರೆ ಏನು ಅನ್ನೋದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ಶಿವಾಜಿ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸ್ತಾ ಇದ್ದಂತಹ 1/4 ಅಥವಾ 1/4 ತೆರಿಗೆ ಅದು ಚೌತ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಂದ ಉತ್ತರವನ್ನ ಇಲ್ಲಿ ನೀವು ತಿದ್ದುಕೊಂಡು ಓದ್ಕೋಬೇಕು. ಇಲ್ಲಿ ಇರೋ ಉತ್ತರ ಸರ್ದೇಶ್ ಮುಖಿ ಎಂದರೇನು ಅನ್ನೋದಕ್ಕೆ, ಚೌತ್ ಎಂದರೇನು ಅನ್ನೋದಕ್ಕೆ ಉತ್ತರ ಶಿವಾಜಿ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸುತ್ತಿದ್ದ 1/4 ತೆರಿಗೆ. ಉತ್ತರ ಭಾರತದ ಇಬ್ಬರು ಭಕ್ತಿ ಚಳವಳಿಯ ಸಂತರನ್ನ ಹೆಸರಿಸಿ. ಉತ್ತರ ಭಾರತದಲ್ಲಿ ರಮಾನಂದರು, ಕಬೀರರು, ನಾನಕರು, ಚೈತನ್ಯರು, ಮೀರಾಬಾಯಿ ಹೀಗೆ ಹಲವರನ್ನ ಉಲ್ಲೇಖಿಸಬಹುದು. ನಾವಿಲ್ಲಿ ರಮಾನಂದ ಮತ್ತು ಕಬೀರರನ್ನ ಉಲ್ಲೇಖಿಸಿದ್ದೀವಿ. ಮುಂದುವರೆದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ 2 ಕಾರಣಗಳನ್ನು ಬರೆಯಿರಿ. ಬೇಜಾನ್ ಕಾರಣಗಳಿದಾವೆ. ರಾಷ್ಟ್ರವ್ಯಾಪಿಯಾಗಿರ್ಲಿಲ್ಲದಂಗೆ ಭಾರತೀಯರೇ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಆಮೇಲೆ ಭಾರತೀಯರ ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು, ನಾಯಕತ್ವದ ಕೊರತೆ ಇತ್ತು. ನಿಗದಿತ ಸಮಯಕ್ಕಿಂತ ಮೊದಲೇ ದಂಗೆ ಆರಂಭವಾಯಿತು. ಬ್ರಿಟಿಷರು ಅಂಚೆ, ತಂತಿ, ರೈಲು ವ್ಯವಸ್ಥೆಯನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡ್ರು. ನಮಗೆ ಅಂತಹ ಉಪಯೋಗ ಇರಲಿಲ್ಲ. ಇವೆಲ್ಲವುಗಳಿದ್ದಾವೆ. ಇಲ್ಲಿ ಯಾವುದಾದ್ರು 2 ಕಾರಣಗಳನ್ನು ಬರೆದ್ರೆ ಸಾಕು. ಉತ್ತಮ ನಾಯಕತ್ವದ ಕೊರತೆ, ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ, ಯಾವಾಗ? ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ? ರಾಜಾರಾಮ್ ಮೋಹನ್ ರಾಯರು ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ 1828ರಲ್ಲಿ. ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು? ಸರ್ ಮಾರ್ಕ್ ಕಬ್ಬನ್ನ ಕಾಲದಲ್ಲಿ ಬೆಂಗಳೂರು ಜೋಲಾರ್ಪೇಟೆಗಳ ನಡುವೆ ಕರ್ನಾಟಕದ ಅಥವಾ ಮೈಸೂರು ರಾಜ್ಯದ ಮೊಟ್ಟ ಮೊದಲ ರೈಲು ಮಾರ್ಗ ನಿರ್ಮಾಣ ಆಗತ್ತೆ. ಇದಾಗಿತ್ತು 2 ಅಂಕದ ಪ್ರಶ್ನೆಗಳು. 13 ಪ್ರಶ್ನೆಗಳು, ನಾವು ಬರಿಬೇಕಾಗಿದ್ದು 8. ಎಲ್ಲವನ್ನ ಬರೆದು ಬಿಟ್ರೆ ಟೆನ್ಷನ್ ಇಲ್ಲ, ಎಲ್ಲವನ್ನ ಬರೆದು ಬಿಡಿ. ಆಗ ನಿಮಗೆ ಎಲ್ಲೂ ಮಾರ್ಕ್ಸ್ ಹೋಗುವಂತಹ ಚಿಂತೆಗಳು ಇರೋದೇ ಇಲ್ಲ. 5 ಅಂಕದ ಪ್ರಶ್ನೆಗಳಿಗೆ ಬರೋಣ. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವುದು? ಹೊಸ ಧರ್ಮಗಳ ಉದಯಕ್ಕೆ ಏನು ಕಾರಣ ಇತ್ತು? ಏನೋ ಒಂದು ಹೊಸತು ಉದಯ ಆಗತ್ತೆ ಅಂತಂದ್ರೆ ಹಳೆಯದರಲ್ಲಿ ಏನೋ ಲೋಪ ಇರಬೇಕು. ಹಾಗಾದ್ರೆ ಹೊಸ ಧರ್ಮಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಯಾವ ಧರ್ಮ ಇತ್ತು ಅಂತ ಕೇಳಿದರೆ ಸನಾತನ ಧರ್ಮ, ವೈದಿಕ ಸಂಸ್ಕೃತಿ ಇತ್ತು. ಅದರಲ್ಲಿ ಏನೇನೋ ದೋಷಗಳಿದ್ವು. ಆ ದೋಷಗಳಿಂದಾಗಿಯೇ ಹೊಸ ಧರ್ಮ ಹುಟ್ಕೊಂತು. ಏನ್ ದೋಷ ಇತ್ತು? ಪುರೋಹಿತರ ಪರಮಾಧಿಕಾರ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಾಶ್ರಮ ಧರ್ಮ ವ್ಯವಸ್ಥೆ ಏನಿತ್ತು ಅದು ಉತ್ತರ ವೇದಗಳ ಕಾಲದಲ್ಲಿ ಜಟಿಲವಾಗ್ತಾ ಹೋಯಿತು, ಸಂಕೀರ್ಣವಾಗ್ತಾ ಹೋಯಿತು. ಪುರೋಹಿತರು ತಮ್ಮ ಪರಮಾಧಿಕಾರವನ್ನು ಚಲಾಯಿಸಿದರು. ಯಾಕೆಂದರೆ ಎಲ್ಲ ಕಾರ್ಯಗಳಿಗೆ ಅವರು ಅನಿವಾರ್ಯ ಆಗಿದ್ರು. ಹಾಗಾಗಿ ಸಹಜವಾಗಿ ಅವರು ತಾವೇ ಶ್ರೇಷ್ಠ ಅಂತ ಭಾವಿಸಿದರು. ಎರಡನೇದಾಗಿ ನೋಡ್ತೀವಿ ವೈದಿಕ ಧರ್ಮದಲ್ಲಿ ಗೊಂದಲ. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಪೂರ್ವವೇದಗಳ ಕಾಲ, ಋಗ್ವೇದ ಕಾಲದಲ್ಲಿ ಬರ್ತಾ ಬರ್ತಾ ವೇದಗಳ ಕಾಲದ ಸಂಸ್ಕೃತಿ ಸಂಕೀರ್ಣವಾಯಿತು, ಜಟಿಲವಾಯಿತು. ಯಜ್ಞಯಾಗಾದಿಗಳು ಬಂದವು, ಯಜ್ಞಯಾಗಾದಿಗಳು ಕಠಿಣವಾದವು. ಯಜ್ಞಯಾಗಾದಿಗಳನ್ನು ಅನುಸರಿಸುವುದು ಕಷ್ಟ ಇತ್ತು, ಪ್ರಾಣಿಬಲಿ ಇತ್ತು. ಹೀಗೆ ಅನೇಕ ಗೊಂದಲಗಳನ್ನು ನಾವು ವೈದಿಕ ಧರ್ಮದಲ್ಲಿ ಕಾಣ್ತೀವಿ. ಈ ಗೊಂದಲಗಳಿಂದ ಜನರಿಗೆ ಗೊಂದಲಗಳಿಲ್ಲದ ಧರ್ಮ ಬೇಕಾಗಿತ್ತು. ಪ್ರಾಣಿಬಲಿ ವೈದಿಕ ಸಂಸ್ಕೃತಿಯ ಕೊನೆಯಲ್ಲಿ ನಾವು ಉತ್ತರ ವೇದಗಳ ಕಾಲದಲ್ಲಿ ನೋಡ್ತೀವಿ. ಯಜ್ಞಯಾಗಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು. ಆ ಪ್ರಾಣಿ ಬಲಿಯನ್ನ ಅನೇಕ ವಿಚಾರವಂತರು ಚಿಂತಿಸಲಿಕ್ಕೆ ಆರಂಭಿಸಿದರು. ಪ್ರಾಣಿಗಳನ್ನು ಬಲಿ ಕೊಟ್ಟು ನಮಗೆ ಸುಖ ಸಿಗೋದಕ್ಕೆ ಸಾಧ್ಯನಾ, ನಮಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯನಾ ಅಂತ ವಿಚಾರವಂತರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಮಂತ್ರಗಳ ಮೂಲಕವಾಗಿ ಪಠಣ ಮಾಡ್ತಾ ಇದ್ರು. ವೇದಗಳೆಲ್ಲ ಸಂಸ್ಕೃತದಲ್ಲಿದ್ದಾವೆ, ವೇದಗಳ ಮಂತ್ರಗಳೆಲ್ಲ ಸಂಸ್ಕೃತದಲ್ಲಿದ್ದಾವೆ. ಸಂಸ್ಕೃತ ಜನಸಾಮಾನ್ಯರಿಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಆ ಗೊತ್ತಾಗದೇ ಇರುವಂತಹ ಮಂತ್ರಗಳ ಪಠಣ ಅಥವಾ ಏನು ಸಂಸ್ಕೃತ ಭಾಷೆಯಲ್ಲಿ ಆ ಮಂತ್ರಗಳ ಪಠಣ ಜನರಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗದೇ ಇದ್ದುದರಿಂದ ನಂಬಿಕೆಯನ್ನು ಕಳ್ಕೊಂಡ್ರು. ಏನು ಜಾತಿ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿಗಳಾಗಿ ಜಾತಿಗಳ ನಡುವೆ ಒಂದಿಷ್ಟು ಅಂತರಗಳು, ಅವುಗಳ ನಡುವೆ ಮೇಲು ಕೀಳು, ಉಚ್ಚ ನೀಚ ಎಂಬ ಭಾವನೆಗಳೆಲ್ಲ ಹುಟ್ಕೊಂಡಿದ್ದು ಕೂಡ ಇದರಿಂದ ಜನರಿಗೆ ತಮಗೆ ಈ ಧರ್ಮ ಬೇಡ, ಹೊಸ ಧರ್ಮ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಗೊಂದಲಗಳ ನಡುವೆ ಜನರಾಡುವ ಸರಳ ಭಾಷೆಯಲ್ಲಿ
ಯಾವುದೇ ಯಜ್ಞ ಯಾಗಗಳಿಲ್ಲದೆ ಸುಲಭವಾಗಿ ಆಚರಿಸಬಹುದಾದಂತಹ ಹೊಸ ಧರ್ಮಗಳನ್ನು ಬೋಧಿಸಿದಂತಹ ಮಹಾನ್ ವ್ಯಕ್ತಿಗಳ ಜನನ ಆಯಿತು. ಜನ ಬದಲಾವಣೆಯನ್ನು ಬಯಸ್ತಾ ಇದ್ರು. ಆ ಬದಲಾವಣೆಗೆ ಸರಿಯಾಗಿ ಮಹಾವೀರ ಮತ್ತು ಬುದ್ಧ ಹುಟ್ಟಿಕೊಂಡರು. ಜನರಾಡುವ ಭಾಷೆಯಲ್ಲಿ ಹೊಸ ಧರ್ಮವನ್ನು ಪ್ರಚಾರ ಮಾಡಿದರು, ಹೊಸ ಧರ್ಮವನ್ನು ಅವರು ಪ್ರಸ್ತುತಪಡಿಸಿದರು. ಇವಿಷ್ಟು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಮಹಾನ್ ದಿಗ್ವಿಜಯಿ, ಹಾಗೆಯೇ ಮಹಾನ್ ಸುಧಾರಕ ಕೂಡ ಹೌದು. ಆಡಳಿತಾತ್ಮಕ ಸುಧಾರಣೆ. ಈ ದೆಹಲಿ ಸುಲ್ತಾನರ ರಾಜ್ಯ ಏನಿದೆ ಹಾಗೂ ಅವರ ಆಸ್ಥಾನ ಏನಿದೆ, ಇದೊಂದು ಕುಟಿಲ ಕಾರಸ್ಥಾನಗಳ ಕಾರ್ಯಾಗಾರ. ಅಲ್ಲಿ ನಡೆದಷ್ಟು ಕುಟಿಲ ತಂತ್ರಗಳು ಎಲ್ಲೂ ನಡೀತಾ ಇರಲಿಲ್ಲ. ಯಾವಾಗ ರಾಜನ ಕೊಲೆಯಾಗ್ತಿತ್ತು, ಯಾವಾಗ ರಾಜ ಸಿಂಹಾಸನವನ್ನು ಕಳ್ಕೊತಾ ಇದ್ದ, ಹೇಳಿಕೆ ಬರ್ತಿರ್ಲಿಲ್ಲ. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಯೋಚಿಸ್ತಾನೆ, ಆತ ಆಡಳಿತಾತ್ಮಕವಾಗಿ ಅತ್ಯಂತ ಯಶಸ್ವಿಯಾಗಿ ತನ್ನ ಹಿಡಿತದಲ್ಲಿ ಇಟ್ಕೋತಾನೆ ಇಡೀ ಆಡಳಿತದ ಸೂತ್ರಗಳನ್ನು. ಅದಕ್ಕಾಗಿ ಅವನು ಕೆಲವೊಂದು ಕ್ರಮಗಳನ್ನು ಕೈಗೊಳ್ತಾನೆ. ಸರದಾರರು, ಅಧಿಕಾರಿಗಳ ನಡುವಿನ ವೈವಾಹಿಕ ಸಂಬಂಧವನ್ನು ನಿಷೇಧಿಸ್ತಾನೆ, ಔತಣಕೂಟಗಳನ್ನು ನಿಷೇಧಿಸ್ತಾನೆ, ಮದ್ಯಪಾನವನ್ನು ನಿಷೇಧಿಸ್ತಾನೆ, ಜೂಜಾಟವನ್ನು ನಿಷೇಧಿಸ್ತಾನೆ, ಮತ್ತೆ ಗೂಢಾಚಾರಗಳನ್ನು ನೇಮಿಸ್ತಾನೆ. ಮಧ್ಯ ಮಧ್ಯ ಮೂಗು ತೂರಿಸ್ತಾ ಇದ್ದ ಉಲೇಮರ ಹಸ್ತಕ್ಷೇಪವನ್ನು ಕೂಡ ನಿಲ್ಲಿಸ್ತಾನೆ. ಇವೆಲ್ಲವನ್ನ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ತರ್ತಾನೆ ಮತ್ತು ಆಡಳಿತವನ್ನು ತನ್ನ ಭದ್ರವಾದ ಮುಷ್ಟಿಯಲ್ಲಿ ಇಟ್ಕೊಳ್ತಾನೆ. ಇಡೀ ಆಡಳಿತದಲ್ಲಿ ಒಂದು ನಿಯಂತ್ರಣವನ್ನು ತರ್ತಾನೆ. ಇದು ಅವನ ವಿಶೇಷತೆ. ಆಮೇಲೆ ಅವನ ಸೈನಿಕ ಸುಧಾರಣೆಗಳು. ದೊಡ್ಡ ಸೈನ್ಯವನ್ನು ಕಟ್ತಾನೆ. ಯಾಕೆಂದರೆ ಸೈನಿಕ ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ರಾಜ್ಯ ಅಂತಂದರೆ ಆ ಸೈನ್ಯಕ್ಕೆ ಆತ ವಿಸ್ತೃತವಾದ ಹಾಜರಾತಿ ವಹಿ, ಕುದುರೆಗಳ ಮೇಲೆ ಧಾಗ್ ಹಾಕುವ ಪದ್ಧತಿ, ಆರಿಜಿ ಮುಮಾಲಿಕ್ ಎಂಬಂತಹ ಈ ಸೈನಿಕ ಮೇಲ್ವಿಚಾರಣೆಗಾಗಿ ಅಧಿಕಾರಿಗಳ ಸೈನಿಕರನ್ನು ನೇಮಕ ಮಾಡ್ಕೊಳ್ಳೋದಕ್ಕಾಗಿ ಆರಿಜಿ ಮುಮಾಲಿಕ್ನನ್ನು ನೇಮಿಸ್ತಾನೆ. ಜೊತೆಯಲ್ಲಿ ಸೈನಿಕರಿಗೆ ಜಾಗೀರನ್ನು ಕೊಡ್ತಾ ಇದ್ರು ಹಿಂದೆ. ಆ ಜಾಗೀರನ್ನು ನಿಲ್ಲಿಸ್ತಾನೆ. ನಗದು ರೂಪಾಯಿಗಳನ್ನು ಆತ ಏನು ಮಾಡ್ತಾನೆ, ನಗದು ಹಣವನ್ನು, ಇಲ್ಲಿ ರೂಪಾಯಿ ಅಂದರೆ ಹಣವನ್ನು ಏನು ಮಾಡ್ತಾನೆ, ಸಂಬಳವಾಗಿ ಕೊಡ್ತಾನೆ. ಹೀಗೆ ಅನೇಕ ಸೈನಿಕ ಸುಧಾರಣೆಗಳನ್ನು ಮಾಡ್ತಾನೆ ಅಂತ ನೋಡ್ತೀವಿ. 234 ಟಂಕಗಳನ್ನು ಆತ ವೇತನವಾಗಿ ಕೊಡ್ತಾನೆ. ಕುದುರೆಗಳನ್ನು ನೋಡಿಕೊಳ್ಳುವವರಿಗೆ ಮತ್ತೆ ಹೆಚ್ಚುವರಿಯಾಗಿ ಆತ ಟಂಕಗಳನ್ನು ಕೊಡ್ತಾನೆ. ಯಾಕೆ ನಗದು ವೇತನವನ್ನು ತಂದ ಅಂದರೆ, ಭೂಮಿಯನ್ನು ಪಡ್ಕೊಂಡಿದ್ದಂತಹ ಸೈನಿಕರು ತಾವು ಜಮೀನ್ದಾರರು ಅಂತ ಸ್ವಲ್ಪ ಮೆರಿಲಿಕ್ಕೆ ಶುರು ಮಾಡಿದ್ರು. ಇದನ್ನು ಬಂದ್ ಮಾಡಬೇಕು ಅನ್ನೋ ಕಾರಣಕ್ಕೆ ಜಾಗೀರನ್ನು ಬಂದ್ ಮಾಡಿ ನಗದು ಸಂಬಳವನ್ನು ಕೊಟ್ಟ. ಇದು ಅವನ ದೂರದೃಷ್ಟಿಯ ಫಲ ಅಂತ ನೋಡ್ತೀವಿ. ಆಮೇಲೆ ಕಂದಾಯ ಸುಧಾರಣೆ. ಭೂಮಿಯನ್ನು ವೈಜ್ಞಾನಿಕವಾಗಿ ಅಳತೆ ಮಾಡಿಸ್ತಾನೆ. ಆಮೇಲೆ ಆ ಭೂಮಾಪನವನ್ನು ಮಾಡಿ ಸರಿಯಾದಂಥ ರೀತಿಯಲ್ಲಿ ತೆರಿಗೆಯನ್ನು ವಿಧಿಸ್ತಾನೆ. ಜಜಿಯಾ ತಲೆಗಂದಾಯವನ್ನು ಮುಸ್ಲಿಮೇತರರ ಮೇಲೆ ವಿಧಿಸ್ತಾನೆ. ಜೊತೆಯಲ್ಲಿ ಆತ ಯಾತ್ರಾಕರವನ್ನು ವಿಧಿಸ್ತಾನೆ. ಮುಸ್ತಕರಾಜ್ ಎಂಬಂತಹ ಕಂದಾಯದ ಅಧಿಕಾರಿಯನ್ನು ನೇಮಿಸ್ತಾನೆ. ಕಂದಾಯದ ಅಧಿಕಾರಿಗಳು ಮಾಡುವ ಚಿಕ್ಕ ತಪ್ಪಿಗೂ ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ ಮತ್ತು ಅವರಿಗೆ ಹೆಚ್ಚು ಸಂಬಳವನ್ನು ಕೊಡ್ತಾನೆ. ಅವರನ್ನು ಭ್ರಷ್ಟತೆಯಿಂದ ದೂರ ಇಡೋದು ಅವನ ಉದ್ದೇಶ ಆಗಿತ್ತು ಅಂತ ನೋಡ್ತೀವಿ. ಹಾಗೂ ಕೊನೆಯದಾಗಿ ಆರ್ಥಿಕ ಸುಧಾರಣೆಯಲ್ಲಿ ಮಾರುಕಟ್ಟೆಯ ನಿಯಂತ್ರಣ ಬಹಳ ಮುಖ್ಯವಾಗಿದ್ದು, ದಿನವಹಿ ಮಾರುಕಟ್ಟೆಯ ವಸ್ತುಗಳ ಬೆಲೆಗಳನ್ನು ನಿಗದಿಗೊಳಿಸ್ತಾನೆ. ಆ ಬೆಲೆ, ದೆಹಲಿಯಲ್ಲಿದ್ದಂತಹ ಬೆಲೆ ಇಡೀ ರಾಜ್ಯದಲ್ಲಿ, ಅವನ ಸಾಮ್ರಾಜ್ಯದಲ್ಲಿ ಒಂದೇ ಥರ ಇರುತ್ತೆ. ಇದು ಬಹಳ ವಿಶೇಷವಾದಂತಹ ಒಂದು ವ್ಯವಸ್ಥೆ ಅವನ ಆರ್ಥಿಕ ಸುಧಾರಣೆಯಲ್ಲಿ ಅಂತ ನೋಡ್ತೀವಿ. ಇವೆಲ್ಲ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು. ಆಡಳಿತಾತ್ಮಕ, ಸೈನಿಕ, ಆಮೇಲೆ ಕಂದಾಯ ಹಾಗೂ ಆರ್ಥಿಕ ಸುಧಾರಣೆಗಳು. ಮುಂದಿನ ಪ್ರಶ್ನೆಗೆ ಬರ್ತೀವಿ. ಬಸವೇಶ್ವರರು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ, ಗುರುನಾನಕ್ ಮತ್ತು ಕಬೀರ್. ಈ 5 ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು. ಇದರಲ್ಲಿ ಒಂದಾದರೂ ಬಂದೇ ಬರುತ್ತದೆ, ನೋ ಡೌಟ್. ಬಸವೇಶ್ವರರು. ನಾವು 2 ಹೆಸರುಗಳ ಮೂಲಕ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ನೋಡೋಣ. ಆರಂಭದಲ್ಲಿ ಒಂದು ಸಣ್ಣ ಪೀಠಿಕೆ ಬರೀರಿ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರರಾಗಿ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಜಾತವೇದ ಮುನಿಗಳು ಇವರ ಗುರುಗಳಾಗಿದ್ದರು. ಬಿಜ್ಜಳನ ಆಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಈ ಒಂದು ಸಾಮಾನ್ಯ ಅಂಶಗಳನ್ನು ಬರೆದು ನಾವೊಂದು ಹೆಸರಿಗೆ ಬರೋಣ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇಲ್ಲಿ ಶಕ್ತಿ ಮತ್ತು ಪ್ರಕೃತಿ ಅವುಗಳ ನಡುವಿನ ವಿಲೀನ ತತ್ವವನ್ನು ಒಳಗೊಂಡದ್ದೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇಲ್ಲಿ ಒಂದು ಹೆಸರು, ಏನಪ್ಪ ಹೆಸರು? BS ಜಪಂ ಅಂತ. ಈ BS ಜಪಂ ಅನ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಅವರ ಸಾಮಾಜಿಕ ಸುಧಾರಣೆಯ ನಿಮಗೆ 8 ಅಂಶಗಳು ಸಿಕ್ಬಿಡ್ತದೆ. ಅದಕ್ಕೆ ಅರ್ಧ ಉತ್ತರ ಮುಗ್ದೇ ಹೋಯ್ತು. ಏನು BS ಜಪಂ? ಬಿ ಅಂತಂದ್ರೆ ಬಹುದೇವತಾರಾಧನೆಯ ಖಂಡನೆ. ನೆನಪಲ್ಲಿಟ್ಕೊಳ್ತಾ ಬನ್ನಿ, ಬಹುದೇವತಾರಾಧನೆಯ ಖಂಡನೆ. ಆಮೇಲೆ ಎಸ್ ಅಂದ್ರೆ ಏನು? ಸಹ ಭೋಜನಕ್ಕೆ ಪ್ರೋತ್ಸಾಹ. ಜೆ ಅಂದ್ರೆ ಜಾತಿ ವ್ಯವಸ್ಥೆಗೆ ಖಂಡನೆ. ಎ ಅಂದ್ರೆ ಅಸ್ಪೃಶ್ಯತೆಯ ಖಂಡನೆ, ಪ್ರಾಣಿ ಬಲಿಯ ಖಂಡನೆ.
ಆಮೇಲೆ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ, ಮೂರ್ತಿ ಪೂಜೆಯ ಖಂಡನೆ, ಮೂಢನಂಬಿಕೆಗಳ ಖಂಡನೆ. ಅಲ್ಲಿಗೆ ಇಷ್ಟು ಅಂಶಗಳನ್ನು ನೋಡ್ಕೊಂಡ್ಬಿಟ್ರಾಯ್ತು. ಬಹುದೇವತಾರಾಧನೆಯನ್ನು ಖಂಡಿಸಿದರು, ಸಹಭೋಜನವನ್ನು ಪ್ರೋತ್ಸಾಹಿಸಿದರು, ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು, ಅಸ್ಪೃಶ್ಯತೆಯನ್ನು ಖಂಡಿಸಿದರು, ಪ್ರಾಣಿ ಬಲಿಯನ್ನು ಖಂಡಿಸಿದರು, ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸಿದರು, ಮೂರ್ತಿ ಪೂಜೆ ಮತ್ತು ಮೂಢನಂಬಿಕೆಗಳನ್ನು ಖಂಡಿಸಿದರು. ಇವು ಅವರ ಸಾಮಾಜಿಕ ಸುಧಾರಣೆ. ಅಲ್ಲಿ ಅಂತರ್ಜಾತೀಯ ವಿವಾಹದಲ್ಲಿ ನಾವು ಬರೀಬೇಕು, ಅವರು ಮಾಡಿಸಿದಂತಹ ಮದುವೆ, ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದಂತಹ ಮದುವೆಯನ್ನು ನಾವು ಬರೀಬೇಕು. ಅಂತ್ಯಜ ಹರಳಯ್ಯನ ಮಗ ಮತ್ತು ಬ್ರಾಹ್ಮಣ ಮದುವೆಯನ ಮಗಳು ಅವರಿಗೆ ನಡೆಸಿದಂತಹ ಅಂತರ್ಜಾತೀಯ ವಿವಾಹ, ಪ್ರಾಣಿ ಬಲಿಯನ್ನು ಖಂಡಿಸ್ತಾ ಅವರು ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ಅಂತ. ಇವೆಲ್ಲವನ್ನ ಅಲ್ಲಲ್ಲಿ ಸೇರಿಸಿ ನಾವು ಬರೀಬೇಕು. ಇನ್ನು ಧಾರ್ಮಿಕ ಸುಧಾರಣೆಯಲ್ಲಿ ಮತ್ತೊಂದು ಹೆಸರು ಏನು, ಎಲ್ ಸಾವಧಾನ್ ಅಂತ. ಎಲ್ ಸಾವಧಾನ್ ಏನಿದು? ಎಲ್ ಸಾವಧಾನದಲ್ಲಿ ಏನು ಅಂಶಗಳಿದಾವೆ? ಎಲ್ ಅಂದರೆ ಲಿಂಗಾಯತ ಧರ್ಮವನ್ನು ಸುಧಾರಿಸಿದರು. ಎಸ್ ಅಂದರೆ ಶಿವ ಮತ್ತು ಶಕ್ತಿಗಳ ವಿಲೀನ ತತ್ವ, ಅದೇ ಶಕ್ತಿ ವಿಶಿಷ್ಟಾದ್ವೈತ. ಎ ಅಂತಂದರೆ ಅಷ್ಟಾವರಣವನ್ನು ಸ್ಥಾಪನೆ ಮಾಡಿದರು, ಅಷ್ಟಾವರಣಗಳು. ವಿ ಅಂದರೆ ವಚನಗಳು, ಅನುಭವ ಮಂಟಪ, ದಾಸೋಹ ತತ್ವ, ಆಮೇಲೆ ಅಂತರಂಗದ ಶುದ್ಧಿ, ನೈತಿಕ ಮೌಲ್ಯಗಳನ್ನು ಬೋಧಿಸಿದರು. ಈ ಅಂಶಗಳನ್ನು ನೋಡಬೇಕು. ಲಿಂಗಾಯತ ಧರ್ಮವನ್ನು ಸುಧಾರಿಸ್ತಾರೆ, ಇಷ್ಟಪೂರ್ವಕವಾಗಿ ಲಿಂಗವನ್ನು ಧರಿಸಿದವನೇ ಲಿಂಗಾಯತ ಅನಿಸ್ಕೋತಾನೆ. ಆಮೇಲೆ ಶಿವ ಮತ್ತು ಶಕ್ತಿಗಳ ವಿಲೀನ ತತ್ವಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಇಲ್ಲಿ ಶಿವ ಅಥವಾ ಶಕ್ತಿ, ಅವುಗಳ ನಡುವಿನ ಶಿವ ಮತ್ತು ಶಕ್ತಿ, ಶಿವ ಅಂತಂದ್ರೆ ಪುರುಷ, ಶಕ್ತಿ ಅಂದರೆ ಪ್ರಕೃತಿ, ಅವುಗಳ ಪರಸ್ಪರ ವಿಲೀನದಿಂದಲೇ ಈ ಪ್ರಪಂಚ ನಿಲ್ಲೋದಕ್ಕೆ ಉಳಿದಕ್ಕೆ ಸಾಧ್ಯ. ಅದನ್ನೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಆಮೇಲೆ ಲಿಂಗಾಯತ ಧರ್ಮವನ್ನು ಸುಧಾರಿಸ್ತಾ ಹೇಳ್ತಾರೆ ಅಂಗವು ಮೋಕ್ಷಕ್ಕಾಗಿ ಲಿಂಗ ಪೂಜೆಯನ್ನು ಮಾಡಬೇಕು ಅಂತ. ಜೊತೆಯಲ್ಲಿ ಲಿಂಗಾಯತನಾದವನು 8 ವಿಚಾರಗಳನ್ನು ಪಾಲಿಸಲೇಬೇಕು, ಅದಕ್ಕೆ ಅಷ್ಟಾವರಣ ಅಂತ ಕರೀತಾರೆ. ಅದರಲ್ಲಿ ಹಣೆಗೆ ವಿಭೂತಿಯನ್ನು ಹಚ್ಕೊಳ್ಳೋದು, ಕೊರಳಿಗೆ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದು, ಆಮೇಲೆ ನೈವೇದ್ಯವನ್ನು ಇಟ್ಟು ಪ್ರಸಾದವನ್ನು ಸ್ವೀಕರಿಸೋದು, ಜಂಗಮರ ಸೇವೆಯನ್ನು ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದು, ಪಾದೋದಕವನ್ನು ಸ್ವೀಕರಿಸೋದು, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದು. ಹೀಗೆ ಇವೆಲ್ಲ ಅಷ್ಟಾವರಣಗಳು. ಆಮೇಲೆ ವಚನಗಳು, ಸುಮಾರು 5,000 ವಚನಗಳನ್ನು ಬರೀತಾರೆ. ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತನಾಮ ಅಂತ ನೋಡ್ತೀವಿ. ಆ ವಚನಗಳ ಮೂಲಕವಾಗಿ ಅವರು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅಂತರಂಗ ಶುದ್ಧಿ, ಇಲ್ಲಿ ಅನುಭವ ಮಂಟಪ ನೋಡ್ತೀವಿ, ಆಮೇಲೆ ಅಂತರಂಗ ಶುದ್ಧಿಗೆ ಬರ್ತೀವಿ. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ವಿಚಾರಗೋಷ್ಠಿಗಳು ನಡೆಯುತ್ತೆ. ಅನೇಕ ಶಿವಶರಣೆಯರು ಅಲ್ಲಿ ಆಗಮಿಸ್ತಾರೆ, ಮುಕ್ತಾಯಕ್ಕ, ಆಮೇಲೆ ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಹಲವಾರು ಶಿವಶರಣೆಯರು ಬಂದು ಅಲ್ಲಿ ಚರ್ಚೆಗಳನ್ನು ನಡೆಸ್ತಾರೆ. ಅನುಭವ ಮಂಟಪ ಒಂದು ಪ್ರಜಾಸತ್ತಾತ್ಮಕ ವೇದಿಕೆಯಾಗಿ ಕೆಲಸ ಮಾಡುತ್ತೆ. ಇನ್ನು ದಾಸೋಹ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಗಳಿಸಿದ್ದನ್ನ ಸ್ವಲ್ಪ ಭಾಗವನ್ನಾದರೂ ಸಮಾಜಕ್ಕೆ ಅರ್ಪಿಸಬೇಕು. ಕಾಯಕದ ಮಹತ್ವ ಕೂಡ ಇದೆ, ಪ್ರತಿಯೊಬ್ಬನೂ ಕಾಯಕವನ್ನ ಮಾಡಬೇಕು, ಕಾಯಕವೇ ಕೈಲಾಸ ಅನ್ನೋದನ್ನ ಕೂಡ ಹೇಳ್ತಾರೆ. ಆಮೇಲೆ ಮುಂದುವರೆದು ಅಂತರಂಗ ಶುದ್ಧಿ. ನಾವು ಬಹಿರಂಗ ಶುದ್ಧಿಗೆ ಪ್ರಾಧಾನ್ಯತೆ ಕೊಡ್ತೇವೆ, ಆದರೆ ಅಂತರಂಗ ಶುದ್ಧಿಯನ್ನ ಮರೆತು ಬಿಡ್ತೀವಿ. ಅದಕ್ಕೆ ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ. ಅಂತರಂಗವನ್ನು ಹೇಗೆ ಶುದ್ಧ ಮಾಡ್ಕೋಬೇಕು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಎನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಹೀಗೆ ಅಂತರಂಗವನ್ನು ಶುದ್ಧ ಮಾಡ್ಕೊಳ್ಳೋದು. ಆಮೇಲೆ ಡಾಂಬಿಕತೆಯನ್ನ ಅವರು ನೈತಿಕ ಮೌಲ್ಯವನ್ನು ಬೋಧಿಸ್ತಾರೆ ತಮ್ಮ ವಚನಗಳಲ್ಲಿ. ಕಾಯಕದ ಮಹತ್ವವನ್ನು ಹೇಳ್ತಾರೆ, ಸರಳತೆಯನ್ನ ಹೇಳ್ತಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ನೈತಿಕ ಮೌಲ್ಯಗಳನ್ನ ಹೇಳ್ತಾರೆ. ಸ್ವರ್ಗ ನರಕ ಬೇರೆ ಇಲ್ಲ ಕಾಣಿರೋ. ಸ್ವರ್ಗ ನರಕ ಎಲ್ಲಿದ್ದಾವೆ? ನಮ್ಮ ಆಚಾರ ವಿಚಾರಗಳಲ್ಲಿದ್ದಾವೆ. ಡಾಂಬಿಕತೆಯನ್ನು ಖಂಡಿಸ್ತಾರೆ. ಒಬ್ಬ ಭಕ್ತನಾದವನು ತನ್ನ ದೇಹವನ್ನೇ ದೇವಾಲಯ ಮಾಡಬೇಕು ಅಂತ ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಳಶವಯ್ಯ. ಇದು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ನೈತಿಕತೆಯನ್ನ ಬಿತ್ತುತ್ತಾರೆ. ಕಲ್ಲ ನಾಗರವ ಕಂಡರೆ ಹಾಲ ನೆರೆವೆಂಬರಯ್ಯ, ದಿಟದ ನಾಗರವ ಕಂಡರೆ ಕೊಲ್ಲೆಂಬರಯ್ಯ ಅನ್ನುವ ಮೂಲಕ ನಾವು ಹೇಳುವುದಕ್ಕೂ ಮಾಡುವುದಕ್ಕೂ ಇರೋ ವ್ಯತ್ಯಾಸವನ್ನು ಎತ್ತಿ ತೋರಿಸ್ತಾರೆ. ಇದು ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. 2 ಹೆಸರು, BS ಜಪಂ, S ಸಾವಧಾನ್, 2 ಇಟ್ಕೊಂಡು ಆರಾಮಾಗಿ ಬಸವೇಶ್ವರರನ್ನು ನಾವು ಬರೆದು ಬಿಡಬಹುದು. ಮುಂದಿನ ಅಂಶಕ್ಕೆ ಬರೋಣ. ಪ್ಲಾಸಿ ಕದನದ ಕಾರಣಗಳು. ಸಿರಾಜುದ್ದೌಲ್ ಮತ್ತೆ ಬ್ರಿಟಿಷರ ನಡುವೆ 1757ರಲ್ಲಿ ಪ್ಲಾಸಿ ಎಂಬಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಕಾರಣಗಳು: ರಾಜಕೀಯ ಕಾರಣ. ಸಿರಾಜುದ್ದೌಲನ ರಾಜಕೀಯ ವಿರೋಧಿಗಳಿಗೆ ಬ್ರಿಟಿಷರು ಆಶ್ರಯ ಕೊಡ್ತಾರೆ. ಶೌಕತ್ ಜಂಗ್, ಗಸ್ತಿ ಬೇಗಂ ಇವರಿಗೆಲ್ಲ ಬ್ರಿಟಿಷರು
ಏನು ಮಾಡ್ತಾರೆ, ಆಶ್ರಯ ಕೊಡ್ತಾರೆ. ಸಹಜವಾಗಿ ಸಿರಾಜುದ್ದೌಲನಿಗೆ ಕೋಪ ಬರುತ್ತೆ. ಬ್ರಿಟಿಷರಿಗೆ ಫರೂಕ್ ಸಿಯಾರ್ ಕಾಲದಲ್ಲಿ ಕೊಟ್ಟ ದಸ್ತಕ್ಗಳು ಅದನ್ನು ಅವರು ತಮ್ಮ ಖಾಸಗಿ ವ್ಯಾಪಾರಕ್ಕೆ ಬಳಸಿಕೊಂಡು ದುರುಪಯೋಗ ಪಡಿಸ್ಕೊಳ್ತಾರೆ. ಸಿರಾಜುದ್ದೌಲನ ತಡೆಯೋ ಪ್ರಯತ್ನ ಮಾಡ್ತಾನೆ. ಸಹಜವಾಗಿ ಬ್ರಿಟಿಷರಿಗೆ ಸರಿ ಬರಲ್ಲ. ಬ್ರಿಟಿಷರ ಶತ್ರುಗಳಾಗಿದ್ದವರು ಫ್ರೆಂಚರು. ಆಗ ಕರ್ನಾಟಿಕ್ ಯುದ್ಧ, 3ನೇ ಕರ್ನಾಟಿಕ್ ಯುದ್ಧದ ಸಂದರ್ಭ ಇದು. ಪ್ಲಾಸಿ ಕದನ ಅಂತಂದರೆ ಸಿರಾಜುದ್ದೌಲ್ ಬ್ರಿಟಿಷರ ಮೇಲಿನ ಸಿಟ್ಟಿಗೆ ಫ್ರೆಂಚರಿಗೆ ಆಶ್ರಯವನ್ನು ಕೊಡ್ತಾನೆ. ಇದು ಬ್ರಿಟಿಷರಿಗೆ ಸರಿ ಬರಲ್ಲ. ಕಲ್ಕತ್ತಾ ಕೋಟೆಯನ್ನು ಫ್ರೆಂಚರ ವಿರುದ್ಧದ ಆಕ್ರಮಣಕ್ಕೆ ಅಥವಾ ಅವರನ್ನು ತಡೆಯೋದಕ್ಕಾಗಿ ಕಲ್ಕತ್ತಾ ಕೋಟೆಯನ್ನು ಭದ್ರಪಡಿಸ್ಕೊಳ್ತಾರೆ ಬ್ರಿಟಿಷರು. ಸಿರಾಜುದ್ದೌಲ ಹೇಳ್ತಾನೆ, ನಾನು ನಿಮ್ಮ ರಕ್ಷಣೆಗಿದ್ದೀನಿ, ಕೋಟೆಯನ್ನು ಕೆಡವಿಬಿಡಿ ಅಂತ. ಆದರೆ ಕೆಡುವುದರ ಬದಲು ಮತ್ತಷ್ಟು ಬಲಿಷ್ಠಗೊಳಿಸ್ತಾ ಹೋಗ್ತಾರೆ. ಆಗ ಸಿರಾಜುದ್ದೌಲ ಸಿಟ್ಟಿಗಿಳ್ತಾನೆ, ಕೋಟೆಯನ್ನು ಆಕ್ರಮಿಸ್ತಾನೆ, ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅದರ ಮುಂದುವರೆದ ಭಾಗವಾಗಿಯೇ ಕಲ್ಕತ್ತಾದಲ್ಲಿ ಕಪ್ಪು ಕೋಣೆಯ ದುರಂತ ನಡೆಯುತ್ತೆ. ಸುಮಾರು 146 ಜನ ಬ್ರಿಟಿಷರನ್ನು ಬಂಧಿಸಿ ಅವರನ್ನು ಒಂದು ಕೋಣೆಯಲ್ಲಿ ಬಂಧಿಸಿಡ್ತಾನೆ. 18x15 ಅಡಿ ವಿಸ್ತಾರದ ರೂಮಿನಲ್ಲಿ ಬಂಧಿಸಿಡ್ತಾನೆ. 143 ಜನರಲ್ಲಿ 123 ಜನ ಸತ್ತೇ ಹೋಗ್ತಾರೆ, ಬರೀ 23 ಜನ ಉಳಿತಾರೆ. ಇದನ್ನು ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ದಿವಾನ್ ರಾಜವಲ್ಲಭನಿಗೆ ಆಶ್ರಯ. ಸಿರಾಜುದ್ದೌಲ್ ಫ್ರೆಂಚರಿಗೆ ಆಶ್ರಯ ಕೊಟ್ಟರೆ ಬ್ರಿಟಿಷರು ಸಿರಾಜುದ್ದೌಲನ ವಿರೋಧಿಗಳಿಗೆಲ್ಲ ಕರೆದು ಆಶ್ರಯ ಕೊಡ್ತಾರೆ. ದಿವಾನ್ ರಾಜವಲ್ಲಭ ಸಿರಾಜುದ್ದೌಲನ ಕಂದಾಯ ಮಂತ್ರಿಯಾಗಿದ್ದವನು. ಲೆಕ್ಕಪತ್ರಗಳನ್ನು ಕೊಡು ಅಂತ ಕೇಳಿದ್ರೆ ಕೊಡಲಿಲ್ಲ, ಅವನಿಗೆ ಆಶ್ರಯ ಕೊಡ್ತಾರೆ ಬ್ರಿಟಿಷರು. ಇವೆಲ್ಲ ಪ್ಲಾಸಿ ಕದನದ ಒಂದಿಷ್ಟು ಕಾರಣಗಳು. ರಾಬರ್ಟ್ ಕ್ಲೈವ್ ಕಲ್ಕತ್ತಾ ಕೋಟೆಯನ್ನು ಮರಳಿ ವಶಪಡಿಸ್ಕೊಂಡ ಮೇಲೆ ಅಲಿಗಢ ಒಪ್ಪಂದ ಮಾಡಿಕೊಳ್ತಾನೆ ಸಿರಾಜುದ್ದೌಲ್ ಜೊತೆಗೆ. ಹಾಗೂ ಮೀರ್ ಜಾಫರ್ನೊಡನೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಾನೆ. ಮೀರ್ ಜಾಫರ್ನನ್ನು ಗುಟ್ಟಾಗಿ ಭೇಟಿಯಾಗಿ ಹೇಳ್ತಾನೆ, ನೀನು ಯುದ್ಧದಲ್ಲಿ ತಟಸ್ಥನಾಗಿದ್ದರೆ ನಿನ್ನನ್ನು ಮುಂದೆ ನವಾಬನನ್ನಾಗಿ ಮಾಡ್ತೀನಿ ಬಂಗಾಳದ್ದು ಅಂತ ಹೇಳಿ ಮೀರ್ ಜಾಫ್ ಒಪ್ಕೋತಾನೆ. ಟೋಟಲಿ ಈ ಪ್ಲಾಸಿ ಕದನ ಅನ್ನೋದು ಒಂದು ಕದನವೇ ಅಲ್ಲ, ಅದೊಂದು ಮ್ಯಾಚ್ ಫಿಕ್ಸಿಂಗ್. ಮೊದಲೇ ಯುದ್ಧದ ನಿರ್ಣಯ ಆಗೋಗಿತ್ತು. ರಾಬರ್ಟ್ ಕ್ಲೈವ್ ಮತ್ತೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮೀರ್ ಜಾಫರ್ನನ್ನು, ಸೇನಾಪತಿ ಸಿರಾಜುದ್ದೌಲನ್. ಪರಿಣಾಮಗಳು: ಮೀರ್ ಜಾಫರ್ ಯುದ್ಧನೇ ಮಾಡಲಿಲ್ಲ, ಸಿರಾಜುದ್ದೌಲ್ ಸತ್ತೇ ಹೋದ. ಮೀರ್ ಜಾಫರ್ನ ಮಗನೇ ಸಿರಾಜುದ್ದೌಲನನ್ನು ಕೊಂದಾಕ್ತಾನೆ. ಎರಡನೇ ಪರಿಣಾಮಕ್ಕೆ ಬಂದರೆ ಮೀರ್ ಜಾಫರ್ ಬಂಗಾಳದ ನವಾಬನಾದ. ನನ್ನನ್ನು ನವಾಬನಾಗಿ ಮಾಡಿದ್ರಲ್ಲ ಅನ್ನೋ ಖುಷಿಗೆ 24 ಪರಗಣಗಳನ್ನು, ಅತ್ಯಂತ ಫಲವತ್ತಾದ ಭೂಮಿ, ಒಂದು ಜಿಲ್ಲೆ ಅದು, 24 ಪರಗಣ, ಅದನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಭಾರತದಲ್ಲಿ ಬ್ರಿಟಿಷರು ತಳ ಊರಿದರು, ಅವರ ಆಧಿಪತ್ಯ ಸ್ಥಾಪನೆ ಆಯಿತು ಭಾರತದಲ್ಲಿ. ಹೀಗೆ ಪ್ಲಾಸಿ ಕದನದ ಕಾರಣ ಪರಿಣಾಮಗಳನ್ನು ನೋಡ್ತೀವಿ. ಮುಂದುವರೆದು ಹತ್ತಂಗದ ಪ್ರಶ್ನೆಗಳು: ಅಶೋಕನ ಜೀವನ ಮತ್ತು ಸಾಧನೆ, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆ, ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರ. ಅಶೋಕನನ್ನು ದ ಗ್ರೇಟ್ ಅಂತ ಕರಿತೀವಿ. ದೇವಾನಾಂ ಪ್ರಿಯದರ್ಶಿ ರಾಜ ಅಂತ ಕರಿತೀವಿ. ಈ ಪೀಠಿಕೆಯನ್ನು ಕೊಡಬೇಕು. ಅವನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ 4 ವಿಷಯಗಳನ್ನು ನಾವು ಉಲ್ಲೇಖಿಸಬೇಕು. ಅದರಲ್ಲಿ ಕಳಿಂಗ ಯುದ್ಧ, ಸಾಮಾನ್ಯ ಶಕ ಪೂರ್ವ 261. ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ, ಕಳಿಂಗವನ್ನು ಗೆಲ್ತಾನೆ. ಆದರೆ ಕಳಿಂಗದಲ್ಲಾದಂತಹ ಅಪಾರ ಸಾವು ನೋವುಗಳಿಂದ ಮರುಗ್ತಾನೆ ಅಶೋಕ. ಹಾಗೂ ಉಪಗುಪ್ತ ಎಂಬಂತಹ ಬೌದ್ಧ ಭಿಕ್ಷುವಿನ ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ, ದಿಗ್ವಿಜಯವನ್ನು ಕೈಬಿಡ್ತಾನೆ, ಧರ್ಮ ವಿಜಯವನ್ನು ಆರಂಭಿಸ್ತಾನೆ. ಇದು ಅಶೋಕನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅಶೋಕನ ಶಿಲಾಶಾಸನಗಳು. ಅಶೋಕ ತನ್ನ ಜೀವನದ ಪ್ರತಿಯೊಂದು ವಿಚಾರಗಳನ್ನು, ತಾನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ತನ್ನ ಶಿಲಾಶಾಸನಗಳಲ್ಲಿ ಕೊರೆಸ್ತಾನೆ. ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಕೊರೆಸ್ತಾನೆ. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದನ್ನು ಆತ, ಗ್ರೀಕ್, ಪಾಲಿ, ಪ್ರಾಕೃತ, ಅರೇಮಿಕ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದನ್ನು ಆತ ಕೊರೆಸ್ತಾನೆ. ಆ ಶಿಲಾಶಾಸನಗಳು ಇಡೀ ಭಾರತದಾದ್ಯಂತ ದೊರಕಿದಾವೆ. ಕರ್ನಾಟಕದ ಅನೇಕ ಕಡೆ, ರಾಯಚೂರಿನ ಮಸ್ಕಿಯಲ್ಲಿ, ಚಿತ್ರದುರ್ಗದ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ, ರಾಮೇಶ್ವರ, ಕೊಪ್ಪಳದಲ್ಲಿ, ಯಾದಗಿರಿಯಲ್ಲಿ ಅನೇಕ ಕಡೆ ಸಿಕ್ಕಿದ್ದಾವೆ. ಕಲ್ಕತ್ತಾ ಮತ್ತು ಮಸ್ಕಿ ಶಾಸನದಲ್ಲಿ ದೇವಾನಾಂ ಪ್ರಿಯ ಅಶೋಕಸ ಎಂಬ ಉಲ್ಲೇಖ ಇರೋದ್ರಿಂದ ದೇವಾನಾಂ ಪ್ರಿಯ ಅಂದರೆ ಅಶೋಕ ಅನ್ನೋದು ಗೊತ್ತಾಗಿದೆ. ಅವನ ಶಿಲಾಶಾಸನಗಳು ನಮಗೆ ಅಶೋಕನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಶಿಲಾಶಾಸನಗಳ ರಾಜ ಅನಿಸ್ಕೋತಾನೆ ಅಶೋಕ. ಅಶೋಕನ ದಮ್ಮ ಬಹಳ ಇಂಪಾರ್ಟೆಂಟ್. ಅಶೋಕ ಅತ್ಯಂತ ಸರಳವಾಗಿ ಹೇಳ್ತಾನೆ ತನ್ನ ಪ್ರಜೆಗಳಿಗೆ, ತಂದೆ ತಾಯಿಗಳನ್ನು ಗೌರವಿಸಿ, ಗುರು ಹಿರಿಯರನ್ನು ಗೌರವಿಸಿ, ಸತ್ಯವನ್ನು ನುಡಿಯಿರಿ, ಪ್ರಾಣಿಗಳಿಗೆ ದಯೆಯನ್ನು ತೋರಿಸಿ, ಸೇವಕರನ್ನು ಪ್ರೀತಿಯಿಂದ ಕಾಣಿ, ನಿಮ್ಮ ಅವಲಂಬಿತರನ್ನು, ನಿಮಗಿಂತ ಕಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ದುಂದು ವೆಚ್ಚವನ್ನು ಕಡಿಮೆ ಮಾಡಿ, ಕೋಪವನ್ನು ನಿಗ್ರಹಿಸಿ. ಇವೆಲ್ಲ ಅಶೋಕನ ದಮ್ಮದ ವಿಚಾರ. ಇನ್ನು ಬೌದ್ಧ ಧರ್ಮಕ್ಕಾಗಿ ಅಶೋಕ ಏನು ಮಾಡ್ದ ಅಂತ. ಬೌದ್ಧ ಧರ್ಮಕ್ಕೋಸ್ಕರ ಅಶೋಕ
ಅದರ ಪ್ರಚಾರಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾನೆ. ಬುದ್ಧನ ಜನ್ಮಸ್ಥಳವಾದಂತಹ ಲುಂಬಿನಿ, ಆಮೇಲೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಪ್ರಮುಖ ಸ್ಥಳಗಳು ಗಯಾ, ಸಾರಾನಾಥ, ಕುಶಿನಗರ, ಅಲ್ಲೆಲ್ಲ ಸಂಚರಿಸ್ತಾನೆ. ಧರ್ಮಗೋಷ್ಠಿಗಳನ್ನು ಏರ್ಪಡಿಸ್ತಾನೆ, ವಿಹಾರಗಳನ್ನು ಕಟ್ಟಿಸ್ತಾನೆ, ಕಲ್ಲು ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ಬೌದ್ಧ ಧರ್ಮದ ತತ್ವಗಳನ್ನು ಕೊರೆಸ್ತಾನೆ. ಅನೇಕ ದೇಶಗಳಿಗೆ ನಿಯೋಗವನ್ನು ಕಳಿಸ್ತಾನೆ. ಸ್ವತಃ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಶ್ರೀಲಂಕಾಕ್ಕೆ ಕಳುಹಿಸ್ತಾನೆ. ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಿಸ್ತಾನೆ, ಯುಕ್ತರನ್ನ, ರಜ್ಜುಕರನ್ನು ನೇಮಿಸ್ತಾನೆ. ಸಾಮಾನ್ಯ ಶಕ ಪೂರ್ವ 250ರಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನವನ್ನು ಏರ್ಪಡಿಸ್ತಾನೆ. ಮತ್ತೆ ಅನೇಕ ಜನೋಪಯೋಗಿ ಕಾರ್ಯಗಳು, ಬಾವಿಗಳು, ಬೀದಿಗಳು, ಸಾಲುಮರಗಳು, ಅರವಟ್ಟಿಗೆಗಳು, ಆಸ್ಪತ್ರೆಗಳು, ಅನಾಥಾಲಯಗಳು ಇವೆಲ್ಲವನ್ನ ಕಟ್ಟಿಸ್ತಾನೆ. ಸೇವೆ ಮತ್ತು ತ್ಯಾಗ ಇದು ಅಶೋಕನ ವ್ಯಕ್ತಿತ್ವ. ಹೇಗಿದ್ದ ಅಶೋಕ ತನ್ನ ಪ್ರಜೆಗಳಿಗೆ ಅಂತಂದರೆ ತಂದೆಯ ರೀತಿಯಲ್ಲಿ ಇದ್ದ. H.G. ವೇಲ್ಸ್ ಹೇಳ್ತಾರೆ, 16 ರಾಜ ಮಹಾರಾಜರಿಂದ ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದಾನೆ ಅಂತ. 16,000 ರಾಜ ಮಹಾರಾಜರಿಂದ ತುಂಬಿರುವ ಇತಿಹಾಸವೆಂಬ ಆಕಾಶದಲ್ಲಿ ಒಬ್ಬನೇ ಒಬ್ಬ ಧ್ರುವತಾರೆ, ಅದು ಅಶೋಕ. ಯಾಕೆಂದರೆ ಅವನ ಇಡೀ ಜೀವನ ಪ್ರಜೆಗಳಿಗಾಗಿ ಅರ್ಪಿತವಾಗಿತ್ತು. ಇದೇ ಅಶೋಕನ ಅತ್ಯಂತ ಶ್ರೇಷ್ಠತೆಯ ನಿದರ್ಶನ ಅಂತ ನೋಡ್ತೀವಿ. ಚಂಡಾಶೋಕನಾಗಿದ್ದವನು ಧರ್ಮಾಶೋಕನಾದ ಅಂತ ನೋಡ್ತೀವಿ. ಇವಿಷ್ಟು ಅಶೋಕನ ಬಗ್ಗೆ. ಮುಂದುವರೆದು ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಧರ್ಮದ ಬಗ್ಗೆ ಬರೀಬೇಕು. ಸರ್ವಧರ್ಮ ಸಹಿಷ್ಣುತೆ, ವಿಶೇಷವಾಗಿ ವೈಷ್ಣವರು, ಜೈನರು, ಶೈವರು ಹಾಗೂ ಮುಸ್ಲಿಮರ ನಡುವೆ ಇದ್ದಂತಹ ಧಾರ್ಮಿಕ ಸೌಹಾರ್ದತೆಯನ್ನು ನಾವು ಬರೀಬೇಕು. ಹಬ್ಬಗಳ ಬಗ್ಗೆ ಬರೀಬೇಕು. ಹೋಳಿ ಹಬ್ಬ ಧಾರ್ಮಿಕ ಸಹಿಷ್ಣುತೆಯ ಒಂದು ಪ್ರತೀಕವಾಗಿದ್ದಂತಹ ಹಬ್ಬ. ದೀಪಾವಳಿ ಹಬ್ಬದ ಬಗ್ಗೆ ಬರೀಬೇಕು. ಆ ನಂತರದಲ್ಲಿ ಅವರ ಶಿಕ್ಷಣ, ಅದರಲ್ಲಿ 2 ಪ್ರಮುಖ ಅಂಶಗಳು. ಒಂದು ಧೂಳಾಕ್ಷರ, ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿಸೋದು. ಇನ್ನೊಂದು ಬಾಲಬೋಧೆ, ಪ್ರಾಥಮಿಕ ಶಿಕ್ಷಣ. ಆಮೇಲೆ ಸಾಹಿತ್ಯ, ಸಂಸ್ಕೃತ, ಕನ್ನಡ, ತೆಲುಗು ಸಾಹಿತ್ಯ. ಸಂಸ್ಕೃತದಲ್ಲಿ ವಿದ್ಯಾರಣ್ಯರು, ಸ್ವತಃ ಕೃಷ್ಣದೇವರಾಯ ಬರೆದಂತಹ ಜಾಂಬವತಿ ಕಲ್ಯಾಣ, ಉಷಾ ಪರಿಣಯ, ಮಧುರಾ ವಿಜಯವನ್ನು ಬರೆದಂತಹ ಗಂಗಾಂಬಿಕೆ, ಇವೆಲ್ಲವನ್ನು ಉಲ್ಲೇಖಿಸಬೇಕು. ಕನ್ನಡ ಸಾಹಿತ್ಯದಲ್ಲಿ ಶೂನ್ಯ ಸಂಪಾದನೆ, ವಚನಗಳು, ಗುಮ್ಮಳಾಪುರದ ಸಿದ್ಧಲಿಂಗಯತಿಗಳು, ತೋಂಟದ ಸಿದ್ಧಲಿಂಗಯತಿಗಳು, ಕುಮಾರವ್ಯಾಸ, ನಂಜುಂಡಕವಿ, ನರಹರಿ, ಚಾಮರಸ, ಕನಕದಾಸ, ಪುರಂದರದಾಸ, ಹೀಗೆ ಹಲವಾರು ಕವಿಗಳು. ಇನ್ನು ತೆಲುಗು ಸಾಹಿತ್ಯದಲ್ಲಿ ಅಲ್ಲಾಸಾನಿ ಪೆದ್ದಣ್ಣನ ಮನುಚರಿತಮು, ಕೃಷ್ಣದೇವರಾಯನ ಆಮುಕ್ತ ಮಾಲ್ಯದ, ವೇಮನನ ಪದ್ಯಗಳು, ಶ್ರೀನಾಥ, ಹೀಗೆ ಹಲವರ ಕೃತಿಗಳನ್ನು ಉಲ್ಲೇಖಿಸಬೇಕು. ಕೊನೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ, ಮೊದಲು ಲಕ್ಷಣಗಳನ್ನು ಬರೆಯಬೇಕು. ಬೆಣಚು ಕಲ್ಲುಗಳನ್ನು ಬಳಸಿದರು. ರಾಯಗೋಪುರಗಳು, ಬೃಹದಾಕಾರದ ಗೋಪುರಗಳು, ಆಮೇಲೆ ನೃತ್ಯ ಮಂಟಪ, ಸಂಗೀತ ಮಂಟಪ, ಕಲ್ಯಾಣ ಮಂಟಪಗಳು, ದೇವದೇವತೆಯರ ಮದುವೆಗಾಗಿ. ಬಹುತೇಕ ಸ್ಮಾರಕಗಳು ಹಂಪಿಯಲ್ಲಿದ್ದಾವೆ. ಹಂಪಿಯ ವಿರೂಪಾಕ್ಷ ದೇವಾಲಯ, ಹಂಪಿಯ ವಿಜಯ ವಿಠಲಸ್ವಾಮಿ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಕಲಿನ ರಥ, ಕಮಲ ಮಹಲ್, ಇವುಗಳ ಜೊತೆಗೆ ಶೃಂಗೇರಿಯ ವಿದ್ಯಾಶಂಕರ, ಆಮೇಲೆ ಲೇಪಾಕ್ಷಿಯ ವೀರಭದ್ರ ದೇವಾಲಯ, ಆಮೇಲೆ ಕಂಚಿಯಲ್ಲಿ, ಮಧುರೈನಲ್ಲಿ ಅವರಿಗೆ ಸಂಬಂಧಪಟ್ಟ ದೇವಾಲಯಗಳು, ಅವರ ಮೂರ್ತಿ ಶಿಲ್ಪಗಳು, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ ಮೂರ್ತಿಗಳು, ಆಮೇಲೆ ದಾಸಕೂಟ, ವ್ಯಾಸಕೂಟ ಪರಂಪರೆಗಳು, ಜೊತೆಯಲ್ಲಿ ಬಂಧಂ ಲಕ್ಷ್ಮೀನಾರಾಯಣ ಎಂಬ ಸಂಗೀತ ಗುರು, ಇವೆಲ್ಲವನ್ನು ನಾವು ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಬರೀಬೇಕು. ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಇಲ್ಲಿ 3 ಕಂದಾಯ ಪದ್ಧತಿಗಳು. ಮೊದಲನೇದಾಗಿ ಖಾಯಂ ಜಮೀನ್ದಾರಿ ಪದ್ಧತಿ, ಶಾಶ್ವತ ಕಂದಾಯ ಪದ್ಧತಿ. ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಜಾರಿಗೆ ತರ್ತಾನೆ. ಖಾಯಂ ಜಮೀನ್ದಾರರಿಗೆ ಖಾಯಂ ಆಗಿ ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರವನ್ನು ಕೊಡ್ತಾನೆ. ನಿರಂತರವಾಗಿ ಆದಾಯ ಬರುತ್ತೆ. 89% ಜಮೀನ್ದಾರರು ಉಳಿಸ್ಕೋತಾರೆ, ಪಾವತಿಸ್ತಾರೆ. 11% ಉಳಿಸ್ಕೊಳ್ಳುವಂತಹ ಪದ್ಧತಿ ಇತ್ತು ಜಮೀನ್ದಾರಿ ಪದ್ಧತಿ. ಬಟ್ ಇಲ್ಲಿ ರೈತರ ಶೋಷಣೆ ಆಯಿತು ಅಂತ ನೋಡ್ತೀವಿ. ರೈತರ ಶೋಷಣೆಗೆ ಕಾರಣ ಆಯಿತು. ಕೆಲವೊಮ್ಮೆ ಜಮೀನ್ದಾರರು ಕೈ ಕೊಡ್ತಾ ಇದ್ರು, ಕಂದಾಯವನ್ನು ವಸೂಲು ಮಾಡ್ತಾ ಇದ್ರು, ಕೊಡುವಾಗ ನಾಪತ್ತೆಯಾಗಿಬಿಡ್ತಿದ್ರು. ಕಂದಾಯವನ್ನ ಜಮೀನ್ದಾರರಿಂದ ಕಂದಾಯವನ್ನು ಪಡೆಯುವ ಸಂದರ್ಭದಲ್ಲಿ ಬ್ರಿಟಿಷರು ಕಂದಾಯ ಸಂಗ್ರಹಕ್ಕಾಗಿ ಜಮೀನ್ದಾರರನ್ನೇ ಅವಲಂಬಿಸುವಂಥ ರೀತಿ ಕೂಡ ಆಯಿತು. ಆಮೇಲೆ ಮುಂದುವರೆದು ರೈತವಾರಿ ಪದ್ಧತಿ. ರೈತರಿಗೆ ಭೂಮಿಯ ಒಡೆತನ ಇತ್ತು. ಆದರೆ ರೈತರು ಬರಗಾಲ, ಪ್ರವಾಹ ಬಂದಾಗ ಪೂರ್ಣ ಕಂದಾಯ ಕೊಡಬೇಕಿತ್ತು. 50% ಕಂದಾಯ ಕೊಡಬೇಕಾಗಿತ್ತು. ಇಲ್ಲಿ ಕೂಡ ರೈತರ ಶೋಷಣೆ ಆಗ್ತಾ ಇತ್ತು. ಕಂದಾಯ ಕೊಡಲಿಲ್ಲ ಅಂದರೆ ರೈತರ ಅಧಿಕಾರ, ರೈತರ ಭೂಮಿಯ ಒಡೆತನ ಹೊರಟೋಗ್ತಾ ಇತ್ತು. ಮಹಲ್ವಾರಿ ಪದ್ಧತಿ. ಮಹಲ್ ಒಂದು ಕಂದಾಯ ಘಟಕ. ಇಲ್ಲಿ ಸಾಮೂಹಿಕ ಜವಾಬ್ದಾರಿ. ಸಾಮೂಹಿಕವಾಗಿ ಉಳುಮೆ ಮಾಡ್ತಾರೆ.
ಸಾಮೂಹಿಕವಾಗಿ ತೆರಿಗೆಯನ್ನು ಪಾವತಿಸ್ತಾರೆ. ಆದರೆ ತೆರಿಗೆ 50ರಿಂದ 60% ತೆರಿಗೆ ಇತ್ತು. ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮೆಹಲ್ವಾರಿ ಪದ್ಧತಿಗಳು ಅಧಿಕ ಕಂದಾಯದಿಂದಾಗಿ ರೈತರನ್ನು ಶೋಷಣೆ ಮಾಡಿದವು. ಇನ್ನೊಂದು ಆರ್ಥಿಕತೆಯ ಪ್ರಭಾವದಲ್ಲಿ ಸೋರಿಕೆಯ ಸಿದ್ಧಾಂತ. ದಾದಾಬಾಯಿ ನವರೋಜಿಯವರು ಪುವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಬರೀತಾರೆ ಹೇಗೆ ಸಂಪತ್ತು ಸೋರಿಕೆಯಾಗ್ತಾ ಇದೆ ಅಂತ. ಬ್ರಿಟಿಷರಿಗೆ ಕೊಡ್ತಾ ಇದ್ದಂತಹ ಸಂಬಳ, ಅವರಿಗೆ ಕೊಡ್ತಾ ಇದ್ದ ನಿವೃತ್ತಿ ವೇತನ, ಬ್ರಿಟಿಷರು ಹೂಡಿದ ಬಂಡವಾಳದ ಮೇಲಿನ ಬಡ್ಡಿ, ಲಾಭ, ಜೊತೆಗೆ ಕಡಿಮೆ ರಫ್ತು, ಹೆಚ್ಚು ಆಮದು, ಇದರಿಂದ ಉಂಟಾದ ಪ್ರತಿಕೂಲ ವ್ಯಾಪಾರ ಶಿಲ್ಕು, ಆಮೇಲೆ ರಾಜಧನ, ಹೀಗೆ ಬೇರೆ ಬೇರೆ ರೂಪದಲ್ಲಿ, ಪ್ರವಾಹದ ರೂಪದಲ್ಲಿ ಇಂಗ್ಲೆಂಡಿಗೆ ಭಾರತದ ಸಂಪತ್ತು ಹರಿದೋಗ್ತಾ ಇದೆ. ಮತ್ತು ಹಾಗೆ ಹೋದ ಸಂಪತ್ತು ಯಾವುದೇ ರೂಪದಲ್ಲಿ ಭಾರತಕ್ಕೆ ವಾಪಸ್ ಆಗಿಲ್ಲ ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಂಡಿಸ್ತಾರೆ ದಾದಾಬಾಯಿ ನವರೋಜಿ. ಒಟ್ಟಾರೆ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಏನು ಅಂತಂದರೆ, ಬ್ರಿಟಿಷರು ಭಾರತದಿಂದ ಕಚ್ಚಾ ವಸ್ತುವನ್ನು ತಗೊಂಡೋದ್ರೆ ಹೊರತು ಕೈಗಾರಿಕೆಗಳನ್ನು ವಿಶೇಷವಾಗಿ ಸ್ಥಾಪಿಸುವುದಕ್ಕೆ ಹೆಚ್ಚು ಒತ್ತನ್ನು ಕೊಡಲಿಲ್ಲ. ತಮ್ಮ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಆರಂಭಗೊಂಡಂತಹ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುವನ್ನು ತಗೊಂಡೋದ್ರು, ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸಿ ಭಾರತವನ್ನೇ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡರು. ಪರಿಣಾಮವಾಗಿ ರಫ್ತು ಪ್ರಧಾನವಾಗಿದ್ದ ಭಾರತ ಆಮದು ಪ್ರಧಾನ ದೇಶ ಆಯಿತು. ಭಾರತದ ಗುಡಿ ಕೈಗಾರಿಕೆಗಳು ಸೊರಗಿದವು, ಗೃಹ ಕೈಗಾರಿಕೆಗಳು ನಾಶಗೊಂಡವು. ಅದನ್ನು ಅವಲಂಬಿಸಿದ ಜನ ಬೀದಿಗೆ ಬಂದರು. ಇದು ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರ. ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು 3 ಭಾಗ ಮಾಡ್ಕೋತೀವಿ: ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ ಮತ್ತು ಗಾಂಧಿ ಯುಗ ಅಂತ. ಮಂದಗಾಮಿಗಳು ಅಂದರೆ ಯಾರು? ಸಂವಿಧಾನಾತ್ಮಕವಾದ ವಿಧಾನದಲ್ಲಿ ಹೋರಾಟದಲ್ಲಿ ನಂಬಿಕೆಯನ್ನು ಹೊಂದಿರೋರು ಮಂದಗಾಮಿಗಳು. ಅವರಲ್ಲಿ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬದರುದ್ದೀನ್ ತಯ್ಯಬ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಇವರೆಲ್ಲ ಇದ್ದಾರೆ. ಇವರ ಹೋರಾಟದ ವಿಧಾನದಲ್ಲಿ 3 ಪ್ರಮುಖ ಅಂಶಗಳು: ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್, 3 Pಗಳು ಅಂತ ಕರೀತಾರೆ. ಪ್ರಾರ್ಥನೆ, ಮನವಿ ಮತ್ತು ಪ್ರತಿಭಟನೆ. ಆರಂಭದಲ್ಲಿ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಮನವಿ ಪತ್ರಗಳನ್ನು ಬರೆಯೋದು. ಅದಕ್ಕೂ ಸಿಗಲಿಲ್ಲ ಅಂತಾಗ ಪ್ರತಿಭಟನೆಯನ್ನು ಮಾಡೋದು. ಮಂದವಾದಂತಹ ವಿಧಾನ, ಇದನ್ನು ಸಂವಿಧಾನಾತ್ಮಕ ವಿಧಾನ ಅಂತ ಕರಿತೀವಿ. ಹಾಗೆ ಅವರಿಗೆ ಮಂದಗಾಮಿಗಳು ಅಂತ ಕರೀತಾರೆ. ಅದರಲ್ಲಿ ದಾದಾಬಾಯಿ ನವರೋಜಿಯವರು ಭಾರತದ ವೃದ್ಧ ಪಿತಾಮಹ ಅಂತ ಅನಿಸ್ಕೋತಾರೆ. ಇಂಗ್ಲೆಂಡಿನ ಶಾಸನ ಸಭೆಗಳಲ್ಲಿ ಕೂಡ ಪ್ರತಿನಿಧಿಯಾಗಿ ಅವರು ಭಾರತದ ಸಮಸ್ಯೆಗಳನ್ನು ಬ್ರಿಟಿಷರ ಎದುರಿಗೆ ಇಡುತ್ತಾರೆ. ಇವರ ದೊಡ್ಡ ಸಾಧನೆ, ಯಶಸ್ಸು ಅಂತಂದರೆ ಭಾರತೀಯರಿಗೆ ರಾಜಕೀಯ ಜ್ಞಾನವನ್ನು ಕೊಟ್ಟಿದ್ದು ಮಂದಗಾಮಿಗಳ ದೊಡ್ಡ ಕೊಡುಗೆ. ಭಾರತೀಯರನ್ನು ಸಂಘಟನೆ ಮಾಡುವುದಕ್ಕೆ ಮೊದಲ ಹೆಜ್ಜೆಯನ್ನು ಯಶಸ್ವಿಯಾಗಿ ಇಡುತ್ತಾರೆ ಮಂದಗಾಮಿಗಳು. ಆದರೆ ಮಂದಗಾಮಿಗಳ ಹೋರಾಟ ಫಲವಾಗಲಿಲ್ಲ, ಯಾವುದೇ ರೀತಿಯ ಅದಕ್ಕೆ ಸ್ಪಂದನೆ ಸಿಗಲಿಲ್ಲ. ಆಗ ಬಂದದ್ದೇ ತೀವ್ರಗಾಮಿ ವಿಚಾರಧಾರೆ, ಲಾಲ್ ಬಾಲ್ ಪಾಲ್. ಇವರು ಹೋರಾಟದ ವಿಧಾನವನ್ನು ಜಾರಿಗೆ ತರ್ತಾರೆ. ಈ ಪ್ರಾರ್ಥನೆ, ಮನವಿ, ಪ್ರತಿಭಟನೆಯನ್ನು ಅವರು ರಾಜಕೀಯ ಭಿಕ್ಷಾಟನೆ ಅಂತ ಕರೀತಾರೆ. ನಮ್ಮ ದೇಶಕ್ಕೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕನ್ನು ನಾವು ಅವರಿಗೆ ಕೊಡಿ ಅಂತ ಬೇಡುವುದರಲ್ಲಿ ಅರ್ಥ ಇಲ್ಲ. ನಾವು ಅದನ್ನು ಪಡ್ಕೊಳ್ಬೇಕು, ಹೋರಾಟದ ವಿಧಾನದಿಂದ ಪಡ್ಕೋಬೇಕೇ ಹೊರತು ಕೊಡಿ ಅಂತ ಭಿಕ್ಷೆ ಬೇಡುವುದಲ್ಲ. ವಿಶೇಷವಾಗಿ ಈ 3 ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಈ ವಿಚಾರಗಳನ್ನು ಭಾರತೀಯರಲ್ಲಿ ಹೆಚ್ಚೆಚ್ಚು ಜನಪ್ರಿಯತೆಗೊಳಿಸ್ತಾ ಬರ್ತಾರೆ. ಹಾಗೂ ಪ್ಲೇಗ್ ಕಮಿಷನರ್ ರ್ಯಾಂಡ್, ಆತನ ಉದ್ದಟತನ, ಅದರ ವಿರುದ್ಧವಾಗಿ ಕೇಸರಿ ಮರಾಠದಲ್ಲಿ ತಿಲಕರು ಬರೆದಂತಹ ಲೇಖನಗಳು, ಪರಿಣಾಮವಾಗಿ ರ್ಯಾಂಡನ ಕೊಲೆಯಾಗುತ್ತೆ. ಚಾಪೇಕರ್ ಸಹೋದರರು ರ್ಯಾಂಡನನ್ನು ಕೊಂದಾಕ್ತಾರೆ. ಇದು ತೀವ್ರಗಾಮಿ ವಿಚಾರಧಾರೆಯನ್ನು ಬೆಳೆಸುತ್ತೆ. ಬಂಗಾಳದ ವಿಭಜನೆ ತೀವ್ರಗಾಮಿ ವಿಚಾರಧಾರೆಯನ್ನು ಬೆಳೆಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸ್ತಾನೆ ಹಿಂದೂ ಮುಸ್ಲಿಮರನ್ನು ಒಡೆಯೋ ಸಲುವಾಗಿ. ಆಗ ಸ್ವದೇಶಿ ಚಳುವಳಿ ತೀವ್ರಗಾಮಿಗಳ ಪಾತ್ರದಲ್ಲಿ ಬಹಳ ಪ್ರಮುಖವಾದದ್ದು. ಮತ್ತೆ ಸೂರತ್ ಒಡಕು ಕೂಡ ಆಗುತ್ತೆ. ಮಂದಗಾಮಿಗಳು ತೀವ್ರಗಾಮಿಗಳನ್ನು ಕಾಂಗ್ರೆಸ್ನಿಂದ ಹೊರ ಹಾಕ್ತಾರೆ. ಹೋಮ್ ರೂಲ್ ಲೀಗ್ ಇದರ ಇನ್ನೊಂದು ಪ್ರಮುಖವಾದಂತಹ ಭಾಗ. ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಬಾಲ್ ಗಂಗಾಧರ ತಿಲಕ್ ಮತ್ತು ಅನಿ ಬೆಸೆಂಟ್ ಸೇರಿ ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಬಾಲ್ ಗಂಗಾಧರ ತಿಲಕರು ದೊಡ್ಡ ಘೋಷಣೆಯನ್ನು ಕೊಡ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ. ಈ ಥರ ರಾಜಕೀಯ ಜ್ಞಾನವನ್ನು ಹೋರಾಟದ ದಾರಿಯಾಗಿ ಪರಿವರ್ತನೆ ಮಾಡಿದಂತಹ ಕೀರ್ತಿ ತೀವ್ರಗಾಮಿಗಳಿಗೆ ಸಲ್ಲತ್ತೆ. ಇದು ಮಂದಗಾಮಿಗಳ ಮತ್ತು ತೀವ್ರಗಾಮಿಗಳ ಒಂದು ಪಾತ್ರವನ್ನು ನಾವು ನೋಡೋದು. ಕಾಲಾನುಕ್ರಮದಲ್ಲಿ ಬರೆಯಿರಿ. 1ನೇ ತರೈನ್, ಬೀದರ್ನಲ್ಲಿ ಮದರಸ, 3ನೇ ಬೌದ್ಧ ಮಹಾಸಮ್ಮೇಳನ, ಗುಪ್ತ ಶಕೆ. ನೋಡಿದ ಕೂಡಲೇ ಕಣ್ಣು ಮುಚ್ಕೊಂಡು ಹೇಳ್ತೀರಿ 3ನೇ ಬೌದ್ಧ ಮಹಾಸಮ್ಮೇಳನ ಆಗಲೇ ಅಶೋಕ ಮಾಡಿದ್ದು ಸಾಮಾನ್ಯ ಶಕ ಪೂರ್ವ 250ರಲ್ಲಿ. ಆಮೇಲೆ ಗುಪ್ತ ಶಕ ಸಾಮಾನ್ಯ ಶಕ 320, 1ನೇ ಚಂದ್ರಗುಪ್ತ. ಆಮೇಲೆ ತರೈನ್ 1191. ಆಮೇಲೆ ಬೀದರ್ನಲ್ಲಿ ಮದರಸ 1472. ಅಲ್ಲಿಗೆ ಕಾಲಾನುಕ್ರಮವನ್ನು ನೋಡಿದೀವಿ.
ಮುಂದುವರೆದು ನಿಮಗೆ ಕೊಟ್ಟಂತಹ ನಕ್ಷೆಯಲ್ಲಿ ಬಿಡಿಸಬೇಕು. ಹರಪ್ಪ, ಬಾದಾಮಿ, ದೇವಗಿರಿ, ಕಲ್ಕತ್ತಾ, ಜಲಿಯನ್ ವಾಲಾಬಾಗ್. ಹರಪ್ಪವನ್ನು ನಾವು ಬಿಡಿಸಬೇಕು. ಹರಪ್ಪ ಇದು ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನ, ಈಗ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಅಂತ ನೋಡ್ತೀವಿ. ಬಾದಾಮಿ ಚಾಲುಕ್ಯರ ರಾಜಧಾನಿ, ವಾತಾಪಿ ಅಂತ ಕರಿತೀವಿ. ಬಾದಾಮಿಯಲ್ಲಿ ಗುಹಾ ದೇವಾಲಯಗಳು ಪ್ರಸಿದ್ಧವಾಗಿದೆ. ದೇವಗಿರಿ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಬದಲಾಯಿಸಿದ್ದ ದೌಲತಾಬಾದ್ ಅಂತ ಕೂಡ ಕರೀತಾ ಇದ್ರು. ದೇವಗಿರಿಯ ಯಾದವರು ಪ್ರಸಿದ್ಧರಾಗಿದ್ದರು. ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಮತ್ತು ಬ್ರಿಟಿಷರ ಮೊದಲ ರಾಜಧಾನಿ ಕೂಡ ಹೌದು. ಜಲಿಯನ್ ವಾಲಾಬಾಗ್ ಪಂಜಾಬಿನ ಅಮೃತ್ಸರದಲ್ಲಿದೆ. ಜನರಲ್ ಡಯರ್ ನಡೆಸಿದಂತಹ ಹತ್ಯಾಕಾಂಡ, ಜಲಿಯನ್ ವಾಲಾಬಾಗ್ ದುರಂತ ಬಹಳ ಫೇಮಸ್ ಆಗಿದೆ ಅಂತ ನೋಡ್ತೀವಿ. ಹೀಗೆ ನಾವು ಎರಡೆರಡು ವಾಕ್ಯಗಳನ್ನು ಕೂಡ ಬರೀಬೇಕು. ಇಲ್ಲಿ ಕೇವಲ ಶಾರ್ಟಲ್ಲಿ ಕೊಟ್ಟಿದ್ದೇವೆ, ಅದನ್ನು ವಾಕ್ಯ ರೂಪದಲ್ಲಿ ನೀವು ಬರೀಬೇಕು. ಪಾಕಿಸ್ತಾನ ಪ್ಲಸ್ ಸಿಂಧು, ಇದು ಎರಡು ಗೊತ್ತಿದ್ರೆ ನೀವು ಅದನ್ನು ವಿಸ್ತರಿಸಲಿಕ್ಕೆ ಬರಬೇಕು. ಪಾಕಿಸ್ತಾನದಲ್ಲಿದೆ ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನ. ಚಾಲುಕ್ಯ ಪ್ಲಸ್ ವಾತಾಪಿ, ಚಾಲುಕ್ಯರ ರಾಜಧಾನಿ, ಹಳೆ ಹೆಸರು ವಾತಾಪಿ. ಮಹಾರಾಷ್ಟ್ರ ಪ್ಲಸ್ ದೌಲತಾಬಾದ್, ಮಹಾರಾಷ್ಟ್ರದಲ್ಲಿದೆ ದೇವಗಿರಿ, ಹಾಗೂ ಅದಕ್ಕೆ ದೌಲತಾಬಾದ್ ಅಂತ ಕೂಡ ಕರೀತಾರೆ. ಅದನ್ನು ದೌಲತಾಬಾದ್ ಎಂಬ ನಗರವನ್ನಾಗಿ ನಿರ್ಮಾಣ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಪಶ್ಚಿಮ ಬಂಗಾಳ ಅಂದರೆ ಪಶ್ಚಿಮ ಬಂಗಾಳದ ರಾಜಧಾನಿ, ಬ್ರಿಟಿಷರ ಮೊದಲ ರಾಜಧಾನಿ. ಜಲಿಯನ್ ವಾಲಾಬಾಗ್ ಅಮೃತ್ಸರದಲ್ಲಿದೆ. ಡಯರ್ ಅಲ್ಲಿ ಹತ್ಯಾಕಾಂಡಕ್ಕೆ ಕಾರಣನಾಗ್ತಾನೆ ಅಂತ. ಇದು ಮ್ಯಾಪ್ ವರ್ಕನ್ನು ಚೆನ್ನಾಗಿ ನೋಡ್ಕೊಳ್ಳಿ. 10 ಮಾರ್ಕ್ಸ್, ತುಂಬ ಈಸಿ ಆಗಿರುವಂಥ ಒಂದು ಪೋರ್ಷನ್. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಕ್ಬರನ ಸೈನಿಕ ಸಾಧನೆ. ಅಕ್ಬರ್ ಎರಡನೇ ಪಾಣಿಪತ್ ಕದನ 1556ರಲ್ಲಿ ಹೇಮು ಮತ್ತು ಅಕ್ಬರ್ ನಡುವೆ ನಡೆಯುತ್ತೆ. ಮೊಘಲ್ ಸಾಮ್ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆಯಾಗಿ ಯುದ್ಧ ನಡೆಯುತ್ತೆ. ಗೆಲ್ತಾನೆ ಅಕ್ಬರ್. ಅಕ್ಬರನ ಸಹೋದರ ಮಾವನಾಗಿದ್ದಂತಹ ಬೈರಾಮ್ ಖಾನ್ ಬಹಳ ಪ್ರಮುಖ ಪಾತ್ರ ವಹಿಸ್ತಾನೆ. ಹೇಮುವನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ತಾನೆ ಅಕ್ಬರ್. ಮೊದಲನೇ ಪಾಣಿಪತ್ನಲ್ಲಿ ಮೊಘಲ್ ಸಾಮ್ರಾಜ್ಯ ಆರಂಭ ಆದರೆ ಎರಡನೇ ಪಾಣಿಪತ್ ಕದನದಲ್ಲಿ ಮೊಘಲ್ ಸಾಮ್ರಾಜ್ಯ ಉಳಿತು ಮತ್ತು ಬೆಳೀತು. ಅಕ್ಬರನ ಎರಡನೆಯ ಸೈನಿಕ ಸಾಧನೆಯಲ್ಲಿ ಗೊಂಡ್ವಾನದ ರಾಣಿ ದುರ್ಗಾವತಿಯ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ ನೋಡ್ತೀವಿ. ಗೊಂಡ್ವಾನವನ್ನು ಗೆದ್ಕೋತಾನೆ, ಗುಜರಾತನ್ನು ಗೆದ್ಕೋತಾನೆ, ಮುಜಾಫರ್ ಶಾನನ್ನು ಸೋಲಿಸ್ತಾನೆ, ಫತೇಪುರ್ ಸಿಕ್ರಿಯನ್ನು ಕಟ್ತಾನೆ. ಅವನ ಎರಡನೇ ರಾಜಧಾನಿ ಆಗುತ್ತೆ. ಮುಂದೆ ಫತೇಪುರ್ ಸಿಕ್ರಿ ಅಕ್ಬರನ ರಾಜಧಾನಿ ಆಗುತ್ತೆ ಅಂತ ನೋಡ್ತೀವಿ. ಬಂಗಾಳ ಮತ್ತು ಒರಿಸ್ಸಾಗಳನ್ನು ವಶಪಡಿಸ್ಕೊಳ್ತಾನೆ ದಾವೂದ್ ಖಾನ್ನನ್ನು ಸೋಲಿಸಿ. ತನ್ನ ಮಲ ಸಹೋದರ ಹಕೀಮ್ ಮಿರ್ದನನ್ನು ಸೋಲಿಸುವುದಿಲ್ಲ, ಅವನ ಮರಣಾನಂತರ ಕಾಬೂಲ್ ಮತ್ತು ಕಾಶ್ಮೀರಗಳನ್ನು ವಶಪಡಿಸ್ಕೊಳ್ತಾನೆ. ಹಳದಿಘಾಟ್ ಯುದ್ಧ ಬಹಳ ಪ್ರಮುಖವಾಗಿದ್ದು ಅಕ್ಬರ್ನ ಯುದ್ಧಗಳಲ್ಲಿ. 1576ರಲ್ಲಿ ರಾಣಾ ಪ್ರತಾಪ್ ಸಿಂಗ್ನೊಡನೆ ಹಳದಿಘಾಟ್ ಯುದ್ಧವನ್ನು ಮಾಡ್ತಾನೆ. ಬಹಳ ಪ್ರಯಾಸದಿಂದ ರಾಣಾ ಪ್ರತಾಪ್ ಸಿಂಗ್ನನ್ನು ಸೋಲಿಸ್ತಾನೆ. ದಕ್ಷಿಣ ಭಾರತದ ಮೇಲೆ ಕೂಡ ದಾಳಿ ಮಾಡ್ತಾನೆ ಅಕ್ಬರ್. ಅದರಲ್ಲಿ ಆತ ದಕ್ಷಿಣ ಭಾರತ ರಾಜ್ಯಗಳಿಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಿ ಅಂತ ಪತ್ರ ಬರೀತಾನೆ. ಖಾನ್ ದೇಶವೊಂದನ್ನು ಬಿಟ್ಟು ಬಾಕಿ ಎಲ್ಲರೂ ಇದನ್ನು ತಿರಸ್ಕರಿಸ್ತಾರೆ. ಅಹಮದ್ ನಗರದ ಚಾಂದ್ ಬೀಬಿ ನಾಯಕತ್ವದಲ್ಲಿ ಅವರೆಲ್ಲ ಸೇರಿ 1595ರಲ್ಲಿ ಅಕ್ಬರ್ನ ವಿರುದ್ಧ ಹೋರಾಡ್ತಾರೆ. ಅಕ್ಬರ್ ಚಾಂದ್ ಬೀಬಿಯನ್ನು ಸೋಲಿಸ್ತಾನೆ ಅಂತ ನೋಡ್ತೀವಿ. ಇವಿಷ್ಟು ಅಕ್ಬರನ ಸೈನಿಕ ಸಾಧನೆಗಳು. ಇವಿಷ್ಟು ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆ. ನಮ್ಮ ಇಲಾಖೆ ಬಿಟ್ಟಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಅತ್ಯಂತ ಸರಳವಾಗಿ, ಸಂಕ್ಷಿಪ್ತವಾಗಿ ಹಾಗೂ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸುವಂಥ ಒಂದು ಪ್ರಯತ್ನ ನಡೆದಿದೆ ಅಂತ ಭಾವಿಸ್ತೇನೆ. ನಾಳೆಯಿಂದ ಆರಂಭವಾಗುವ ನಿಮ್ಮ ಪರೀಕ್ಷೆಗಳಿಗೆ ಗುಡ್ ಲಕ್ ಹೇಳ್ತಾ, ಎಲ್ಲ ಪರೀಕ್ಷೆಗಳನ್ನು ಚೆನ್ನಾಗಿ ಬರೀರಿ, ಆತ್ಮವಿಶ್ವಾಸದಿಂದ ಬರೀರಿ ಹಾಗೂ ಸಮಾಧಾನವಾಗಿ ಯೋಚಿಸಿ ಚೆನ್ನಾಗಿ ಬರುವ ಉತ್ತರಗಳನ್ನು ಮೊದಲು ಬರೆದು ಆನಂತರ ಎಲ್ಲವನ್ನು ನಿಧಾನವಾಗಿ ನೆನಪಿಸಿಕೊಂಡು ಬರೀರಿ. ಪರೀಕ್ಷೆಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್.